Guys, ನಾವು ಹೊಲ್ಸ್ ಮಕ್ಕಳು ಇರ್ಬೋದು, ಬಟ್ in case of this study matter, we have been no compromise with anything. Okay, we will give our 100% to make the topic understandable to you. Okay, now, this is our promise. Thank you guys. Thank you for your support. Please support us. Thank you. Hello guys, let's start the topic discussion. And the topic which has been discussing today is brain. Okay, let's start the discussion. Brain, we all know that the brain is the largest organ in our body, which coordinate most of the brain body activities. ಅಂದರೆ ಈಗ ನಾವು ನಮ್ಮ ಬಾಡಿಲಿ ಯಾವುದೇ ರೀತಿಯಾದಂಥ ಆ್ಯಕ್ಟಿವಿಟೀಸನ್ನು ಮಾಡಬೇಕಾದ್ರೆ ಅದನ್ನು ನಮ್ಗೆ ಫಸ್ಟ್ ಅದಕ್ಕೆ ಸಿಗ್ನಲ್ಸ್ ಬರೋದಾಗಲಿ ಹೋಗೋದಾಗಲಿ, ನಾವು ಇಲ್ಲಿ ಪೆನ್ ಇದೆ, ಈ ಪೆನ್ನ ತೊಗೊಳ್ಬೇಕಂತಂದರೆ ಈ ನನ್ನ ಬ್ರೈನಿಂದ ನನಗೆ ಸಿಗ್ನಲ್ಸ್ ಬಂದಿದೆ, ನನ್ನ ಮಸಲ್ಸ್ಗೆ ಸಿಗ್ನಲ್ಸ್ ಬಂದಿದೆ, ಏನು ಇಲ್ಲಿ ಪೆನ್ ಇದೆ, ಇದನ್ನು ತೊಗೊಳ್ಬೇಕು ನೀನು ಅಂತ. ಓಕೆನಾ? ಈ ಥರ ಒಂದು ಏನಿದೆ ಕೋಆರ್ಡಿನೇಷನ್ ಬಂದುಬಿಟ್ಟು ಬ್ರೈನ್ ಮಾಡುತ್ತೆ ನಮ್ಮ ಬಾಡೀಲಿ. ನೆಕ್ಸ್ಟ್ ಪಾಯಿಂಟ್, ಇಟ್ ಈಸ್ ಅ ಕಂಟ್ರೋಲ್ ಸೆಂಟರ್ ಆಫ್ ಅವರ್ ಬಾಡಿ. ನಮ್ಮ ಬಾಡಿನಲ್ಲಿ ವಾಲಂಟರಿ ಆಗಿರ್ಬೋದು, ಇನ್ವಾಲಂಟಿಯರ್ ಆಗಿರ್ಬೋದು, ಯಾವುದೇ ರೀತಿಯ ಆ್ಯಕ್ಷನ್ಸ್ ಮತ್ತು ಚೇಂಜಸ್ ಏನಾದರೂ ಆದರೆ ಇಟ್ ಈಸ್ ಡೈರೆಕ್ಟ್ಲಿ ರೆಸ್ಪಾನ್ಸಿಬಲ್ ಟು ದ ಬ್ರೈನ್ ಓನ್ಲಿ. ಯಾಕಂದರೆ ಬ್ರೈನ್ನ ಒಂದು ಆರ್ಡರ್ ಅಥವಾ ಸೆನ್ಸಸ್ ಅಥವಾ ಒಂದು ಏನಾದರೂ ಸಿಗ್ನಲ್ಸ್ ಇಲ್ಲದೆ ನಮ್ಮ ಬಾಡಿಲಿ ಯಾವುದೇ ರೀತಿಯಾದಂಥ ಮೂಮೆಂಟ್ ಆಗಲಿ ಏನೂ ಆಗೋಲ್ಲ. ಈಗ ನಾನು ಐನ ಹಿಂಗೆ ಬ್ಲಿಂಕ್ ಮಾಡ್ತಿದ್ದೀನಿ ಅಂದರೂ ಅದಕ್ಕೆ ನಮ್ಗೆ ಬ್ರೈನಿನ ಒಂದು ಏನಾಗಿರಬೇಕು, ಅದಕ್ಕೆ ನಮಗೆ ಬ್ರೈನ್ದು ಒಂದು ಸಿಗ್ನಲ್ಸ್ ಬಂದರೆ ಮಾತ್ರ ಐನ ಬ್ಲಿಂಕ್ ಮಾಡ್ತೀವಿ. ಓಕೆ, ದ ನೆಕ್ಸ್ಟ್ ಪಾಯಿಂಟ್ ಈಸ್ ದ ಬ್ರೈನ್. ಅಂದರೆ ನಾವೀಗ ಈಗ ನಾವು ಬ್ರೈನ್ನ ನಾವು ನೋಡಬೇಕಾದ್ರೆ ಈ ನಮ್ಮ ಬ್ರೈನಿನ ವೇಟ್ ಏನಿದೆ ಅಡಲ್ಟ್, ಅಂದರೆ ನಾವು ಯಾವುದೇ ರೀತಿಯಾದಂಥ ಒಂದು ಟಾಪಿಕ್ನ ಡಿಸ್ಕಸ್ ಮಾಡಬೇಕಾದ್ರೆ ಇನ್ನು ಫಾರ್ಮಸಿ ಆಗಿರ್ಬೋದು, ಇನ್ನು ಮೆಡಿಕಲ್ ಫೀಲ್ಡ್ ಆಗಿರ್ಬೋದು, ನಾವು ಯಾವುದಾದ್ರೂ ಒಂದು ಟಾಪಿಕ್ನ ಡಿಸ್ಕಸ್ ಮಾಡಬೇಕಾದ್ರೆ ನಾವು ಮೇನ್ ಆಬ್ಜೆಕ್ಟ್ ಆಗಿ ಅಥವಾ ಯಾವುದಾದ್ರೂ ಡಿಸೀಸ್ ಬಗ್ಗೆ ಆಗಿರ್ಬೋದು, ನಮ್ಮ ಹ್ಯೂಮನ್ ಯಾವುದೋ ಆರ್ಗನ್ ಬಗ್ಗೆ ಆಗಿರ್ಬೋದು, ನಾವು ಡಿಸ್ಕಸ್ ಮಾಡಬೇಕಾದ್ರೆ ಫಸ್ಟ್ ನಾವು ಯಾವುದನ್ನು ಎಕ್ಸಾಂಪಲ್ ಆಗಿ ತೊಗೊಳ್ತೀವಿ ಅಂದರೆ ಅಡಲ್ಟ್ಸ್ನ ಎಕ್ಸಾಂಪಲ್ ಆಗಿ ತೊಗೊಳ್ತೀವಿ. ಬಿಕಾಸ್ ದ ಹೈಯೆಸ್ಟ್ ಪಾಪ್ಯುಲೇಷನ್ ಆಫ್ ಅವರ್ ಎನಿ ಕಂಟ್ರಿ ಆಗಿರ್ಬೋದು, ಏನಾಗಿರ್ಬೋದು, the highest population will be in the adults. So we need to protect the adults. So we are taking the examples of adults. So the first adult brain ಏನಿದೆ ಅದರ ವೇಟ್ ಬಂದುಬಿಟ್ಟು 1.3 to 1.5 kgs ಇರುತ್ತೆ. ಆ್ಯಂಡ್ ಈ ಬ್ರೈನ್ ಏನಿದೆಯಲ್ಲ ಇದು ಯಾವುದರಿಂದ ಮಾಡಿರ್ತಾರೆ, ಇದು ಯಾವುದರಿಂದ ಆಗಿರುತ್ತೆ ಅಂತ ನಾವು ನೋಡೋಕೆ ಹೋದರೆ ಹಂಡ್ರೆಡ್ ಬಿಲಿಯನ್ಸ್ ಆಫ್ ನ್ಯೂರಾನ್ಸಿಂದ ಈ ಒಂದು ಬ್ರೈನ್ನ ಆಗಿರುತ್ತೆ, ಈ ಬ್ರೈನ್ ಒಂದು ಆಗಿರುತ್ತೆ. ಓಕೆನಾ? ಈಗ ನೋಡಿ, ನೀವು ಹಾರ್ಟ್ ರಿಪ್ಲೇಸ್ಮೆಂಟ್ ಕೇಳಿರ್ತಾರೆ, ಕಿಡ್ನಿ ರೀಪ್ಲೇಸ್ಮೆಂಟ್ ಕೇಳ್ತೀರಿ, ಯಾವುದೋ ಒಂದು ಡಿಸೀಸ್ ಬಂದಿದೆ, ಸೊ ಹಾರ್ಟ್ ಕೂಡ ರೀಪ್ಲೇಸ್ಮೆಂಟ್ ಮಾಡಿದ್ದಾರೆ, ಅದು ಎಕ್ಸ್ಪೆರಿಮೆಂಟ್ ಕೂಡ ಸಕ್ಸಸ್ ಆಗಿದೆ. ಅದೇ ರೀತಿ ಕಿಡ್ನಿ ರೀಪ್ಲೇಸ್ಮೆಂಟ್ ಮಾಡ್ತಾರೆ, ಯಾವುದಾದ್ರೂ ಪಾರ್ಟ್ ಐ ರೀಪ್ಲೇಸ್ಮೆಂಟ್ ಮಾಡ್ತಾರೆ. ಈ ರೀತಿಯಾದಂಥ ನಮ್ಮ ಬಾಡಿಯಲ್ಲಿ ಯಾವುದೇ ಆರ್ಗನ್ಸನ್ನು ನಾವು ರೀಪ್ಲೇಸ್ ಮಾಡ್ಬೋದು. ಬಟ್ ಯಾವತ್ತಾದರೂ ನೀವು ಬ್ರೈನ್ ರೀಪ್ಲೇಸ್ಮೆಂಟ್ ಬಗ್ಗೆ ಕೇಳಿದ್ದೀರ? ಬ್ರೈನ್ ಈಸ್ ದ ಮೋಸ್ಟ್ ಕಾಂಪ್ಲೆಕ್ಸ್ ಸ್ಟ್ರಕ್ಚರ್ ಇನ್ ದಿಸ್ ಯೂರನ್ ವಿಚ್ ಕ್ಯಾನಾಟ್ ಬಿ ಹ್ಯಾಂಡಲ್ಡ್ ಬೈ ಹ್ಯೂಮನ್ಸ್ ಸರ್ಜರಿಸ್ಟ್ ಯಾರೇ ಆಗಿರ್ಬೋದು. ಅದನ್ನು ಹ್ಯಾಂಡಲ್ ಮಾಡೋದು ಅಷ್ಟು ಸುಲಭ ಅಲ್ಲ ಬ್ರೈನ್. ಸೊ ಬ್ರೈನ್ ಈಸ್ ದ ಮೋಸ್ಟ್ ಕಾಂಪ್ಲೆಕ್ಸ್ ಒಂದು ಸ್ಟ್ರಕ್ಚರ್ ಇನ್ ದಿಸ್ ಯೂನಿವರ್ಸ್ ಅಂತಲೇ ತೊಗೊಳ್ಬೋದು. ಓಕೆನಾ? ನೆಕ್ಸ್ಟ್ ಟಾಪಿಕ್ನ ನಮ್ಮ ಕೊಲೀಗ್ ಆಗಿರುವಂಥ ಸಂತೋಷ್ ಎಕ್ಸ್ಪ್ಲೇನ್ ಮಾಡ್ತೇನೆ. ಪ್ಲೀಸ್ ಐ ಆಮ್ ಹ್ಯಾಂಡಿಂಗ್ ಇಟ್ ಟು ಯು. ಪ್ಲೀಸ್ ಕಂಟಿನ್ಯೂ. Ventricle of brain. The ventricles are cavities filled with the cerebrum. You can handle it. ಓಕೆ, ಸಾರಿ, ಅವರು ಸ್ವಲ್ಪ ಫಸ್ಟ್ ಟೈಮ್ ಆಗಿರೋದ್ರಿಂದ ಈಗ ಸ್ವಲ್ಪ ನರ್ವಸ್ ಆಗ್ತದೆ. ಐ ವಿಲ್ ಹ್ಯಾಂಡಲ್ ಇಟ್, ದೆನ್ ಐ ವಿಲ್ ಮೇಕ್ ಇಟ್ ಶೋರ್. ಥ್ಯಾಂಕ್ ಯು. ವೆಂಟ್ರಿಕಲ್ಸ್ ಆಫ್ ಬ್ರೈನ್ಸ್ ಅಂತಂದರೆ ಈ ವೆಂಟ್ರಿಕಲ್ಸ್ ಆಫ್ ಬ್ರೈನ್ಸ್ ಅನ್ನೋದೇನಿದ್ರೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಓಕೆನಾ? ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ವೆಂಟ್ರಿಕಲ್ಸ್ ಆಫ್ ಬ್ರೈನ್ಸ್ ಅಂದರೆ ವೆಂಟ್ರಿಕಲ್ಸ್ ಅಂದರೆ ಏನು? ವೆಂಟ್ರಿಕಲ್ಸ್ ಅಂದರೆ ಕ್ಯಾವಿಟಿ. ನಿಮಗೆ ಕ್ಯಾವಿಟಿ ಬಗ್ಗೆ ಐಡಿಯಾ ಇದೆಯಲ್ಲ? ಓಕೆನಾ? ಕ್ಯಾವಿಟಿ, ಇಲ್ಲೊಂದು ಕ್ಯಾವಿಟಿ ಇದೆ, ಇಲ್ಲೊಂದು ಕ್ಯಾವಿಟಿ ಇದೆ ನಮ್ಮದು. ಓಕೆನಾ? ಈ ಥರ ಈ ವೆಂಟ್ರಿಕಲ್ಸ್ ಅನ್ನೋದು ಈ ಬ್ರೈನಲ್ಲಿ ಇರ್ತಕ್ಕಂಥ ಕ್ಯಾವಿಟಿ ಇದು. ಈ ಕ್ಯಾವಿಟಿ ಯಾವುದರಿಂದ ಫಿಲ್ ಆಗಿದೆ? ಕ್ಯಾವಿಟಿ ಇದೆ ಅಂದರೆ ಇಲ್ಲಿ ನೋಡಿ, ಇಲ್ಲೊಂದು ಕ್ಯಾವಿಟಿ ಇದೆ, ಫಿಲ್ಲೆಡ್ ವಿತ್ ಜಾಸ್ ಆ್ಯಂಡ್ ಟೀತ್ಸ್ ಸಮಥಿಂಗ್. ಈ ರೀತಿಯಾಗಿ ಇಲ್ಲಿರುವಂಥ ಕ್ಯಾವಿಟಿ ಫಿಲ್. ಇದೇ ರೀತಿ ಬ್ರೈನಲ್ಲಿರ್ತಕ್ಕಂಥ ಕ್ಯಾವಿಟಿ ಯಾವತ್ತರಿಂದ ಫಿಲ್ ಆಗಿದೆ?
ನಾವು ನೋಡೋಕೆ ಹೋದರೆ ಬ್ರೈನಲ್ಲಿ ಇರ್ತಕ್ಕಂತಹ ಕ್ಯಾವಿಟಿ ಬಂದುಬಿಟ್ಟು ಫಿಲ್ ಆಗಿರೋದು ಸೆರಿಬ್ರೋಸ್ಪೈನಲ್ ಫ್ಲೂಯಿಡ್ ಅನ್ನೋದು ಫ್ಲೂಯಿಡಿಂದ ಈ ಒಂದು ಏನಿದೆ ವೆಂಟ್ರಿಕಲ್ಸ್ ಅನ್ನೋ ಕ್ಯಾವಿಟಿ. ವೆಂಟ್ರಿಕಲ್ ಫಸ್ಟ್ ಆಫ್ ಆಲ್ ನೀವು ತಿಳ್ಕೊಳ್ಬೇಕಾಗಿರೋದು ಏನಂದರೆ ವೆಂಟ್ರಿಕಲ್ಸ್ ಆರ್ ದ ಕ್ಯಾವಿಟೀಸ್. ಓಕೆನಾ, ವೆಂಟ್ರಿಕಲ್ಸ್ ಅನ್ನೋದು ಒಂದು ಕ್ಯಾವಿಟಿ. ಅದು ಯಾವುದರಿಂದ ಫಿಲ್ ಆಗಿದೆ ಅಂದರೆ ಈ ಸೆರಿಬ್ರೋಸ್ಪೈನಲ್ ಫ್ಲೂಯಿಡ್ ಅನ್ನೋ ಒಂದು ಫ್ಲೂಯಿಡಿಂದ ಈ ವೆಂಟ್ರಿಕಲ್ಸ್ ಅನ್ನೋ ಕ್ಯಾವಿಟಿ ಫಿಲ್ಡ್ ಆಗಿದೆ. ಓಕೆನಾ, ಈ ವೆಂಟ್ರಿಕಲ್ಸು four types of ventricles are present in our brains. ಓಕೆನಾ, the 4 types of ventricles present in our brains are, ನಾವು ಅದ್ರ ಬಗ್ಗೆ ನಾವು ಹೇಳೋದಾದರೆ ಆ 4 types ಯಾವ್ಯಾವು ಅಂದರೆ ರೈಟ್ ಲ್ಯಾಟ್ರಲ್ ವೆಂಟ್ರಿಕಲ್, ಲೆಫ್ಟ್ ಲ್ಯಾಟ್ರಲ್ ವೆಂಟ್ರಿಕಲ್, ಥರ್ಡ್ ವೆಂಟ್ರಿಕಲ್ ಮತ್ತು ಫೋರ್ತ್ ವೆಂಟ್ರಿಕಲ್. ಈ 4 ಟೈಪ್ಸ್ ಆದಂಥ ವೆಂಟ್ರಿಕಲ್ಸ್ ನಮಗೆ ಪ್ರೆಸೆಂಟ್ ಇದೆ. ಓಕೆನಾ, ರೈಟ್ ಲ್ಯಾಟ್ರಲ್ ವೆಂಟ್ರಿಕಲ್ಸ್, ಈ 4 ಟೈಪ್ಸ್ ಇಂಪಾರ್ಟೆಂಟ್. ಅಟ್ಲೀಸ್ಟ್ ನಿಮಗೆ ಈ 4 ಟೈಪ್ಸ್ನ ಮೆನ್ಷನ್ ಮಾಡೋಕ್ಕಾದ್ರೂ ನೆನ್ಪಿಟ್ಕೊಳ್ಬೇಕಾಗುತ್ತೆ. ಸೊ ಬಿ ರಿಮೆಂಬರಿಂಗ್ ಅಥವಾ ನೋಟ್ ಮಾಡ್ಕೊಳ್ಳಿ ನೀವು ಒಂದು ಕಡೆ. ಇದನ್ನು ನೀವು ಆಮೇಲೆ ಒಂದು ಕಡೆ ರಿಕಾಲ್ ಮಾಡ್ಕೊಂಡ್ರೆ ನಿಮಗೆ ನೆನಪಿರುತ್ತೆ. ರೈಟ್ ಲ್ಯಾಟ್ರಲ್ ವೆಂಟ್ರಿಕಲ್, ಲೆಫ್ಟ್ ಲ್ಯಾಟ್ರಲ್ ವೆಂಟ್ರಿಕಲ್, ಆಮೇಲೆ ಥರ್ಡ್ ವೆಂಟ್ರಿಕಲ್ ಮತ್ತು ಫೋರ್ತ್ ವೆಂಟ್ರಿಕಲ್. ಓಕೆನಾ, ಇದಾದ ನಂತರ ನಾವು ನೋಡಿದ್ರೆ ಈಚ್ ವೆಂಟ್ರಿಕಲ್ ಈಸ್ ಲ್ಯಾಂಡ್ ಬೈ, ಈ ವೆಂಟ್ರಿಕಲ್ಸ್ ಅನ್ನೋದು ಏನಿದೆ ಕ್ಯಾವಿಟಿ ಬಿಡಿ, ಈ ಕ್ಯಾವಿಟಿ ಕೂಡ ಯಾವುದಾದ್ರೂ ಒಂದರಿಂದ ಮೇಡಪ್ ಅಂದರೆ ಈ ಕ್ಯಾವಿಟಿ ಕೂಡ ಯಾವುದೋ ಒಂದರಿಂದ ತಾನೇ ಆಗಿರೋದು. ಈ ಕ್ಯಾವಿಟಿ ಆಗಿಂದಾಗಿ ಅಂತ ಇರೋಲ್ಲ. ಈ ಕ್ಯಾವಿಟಿ ಒಳಗಡೆ ಏನಿದೆ, ಈ ಕ್ಯಾವಿಟಿ ಏನಿದೆ ಆ ಕ್ಯಾವಿಟಿ ಯಾವುದರಿಂದ ಆಗಿದೆ ಅಂದರೆ ಎಪಿಡೈಮಲ್ ಸೆಲ್ಸಿಂದ ಈ ಕ್ಯಾವಿಟಿ ಆಗಿದೆ. ಈ ವೆಂಟ್ರಿಕಲ್ ಅನ್ನೋ ಕ್ಯಾವಿಟಿ ಏನಿದೆ ಇದು ಎಪಿಡೈಮಲ್ ಸೆಲ್ಸ್ ಅನ್ನೋ ಒಂದು ಸೆಲ್ಸಿಂದ ಆಗಿದೆ. ವಿಚ್ ಫಾರ್ಮ್ಸ್ ಕೊರಾಯ್ಡ್ ಪ್ಲೆಕ್ಸಸ್ ದಟ್ ಪ್ರೊಡ್ಯೂಸಸ್ ಸೆರಿಬ್ರೋಸ್ಪೈನಲ್ ಫ್ಲೂಯಿಡ್. ನಾನು ನಿಮಗೆ ಈ ಸೆರಿಬ್ರೋಸ್ಪೈನಲ್ ಫ್ಲೂಯಿಡ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಈ ಫ್ಲೂಯಿಡು ಇದನ್ನು ನೀವು ಎಲ್ಲ ಕಡೆ ಕೂಡ ಯೂಸ್ ಮಾಡ್ಕೊಳ್ತೀವಿ. ಓಕೆನಾ, ಇದನ್ನು ನೀವು ಕಂಪಲ್ಸರಿಯಾಗಿ ನೆನಪಿಟ್ಕೊಳ್ಳಬೇಕಾಗತ್ತೆ. ಓಕೆನಾ, ಈಗ ಈ ಸೆರಿಬ್ರೋಸ್ಪೈನಲ್ ಫ್ಲೂಯಿಡ್ ಪ್ರೊಡ್ಯೂಸ್ ಆಗಬೇಕಲ್ಲ, ಬ್ರೈನಲ್ಲೇ ಪ್ರೊಡ್ಯೂಸ್ ಆಗುತ್ತೆ. ಯಾಕಂದರೆ ಇಟ್ ಈಸ್ ದ ಮೋಸ್ಟ್ ನೀಡೆಡ್ ಫ್ಲೂಯಿಡ್ ಇನ್ ಅವರ್ ಬ್ರೈನ್. ಓಕೆನಾ, ಈ ಫ್ಲೂಯಿಡು ಕೊರಾಯ್ಡ್ ಪ್ಲೆಕ್ಸಸ್ ಅನ್ನೋ ಒಂದು ಕಂಪಾರ್ಟ್ಮೆಂಟಿಂದ ಪ್ರೊಡ್ಯೂಸ್ ಆಗುತ್ತೆ. ದಿಸ್ ಕಂಪಾರ್ಟ್ಮೆಂಟ್ ಈಸ್ ಮೇಡ್ ಅಪ್ ಆಫ್ ಎಪಿಡೈಮಲ್ ಸೆಲ್ಸ್ ವಿಚ್ ಈಸ್ ವೆಂಟ್ರಿಕಲ್ಸ್. ವೆಂಟ್ರಿಕಲ್ಸ್ ಅನ್ನೋ ಕ್ಯಾವಿಟಿ ಅಥವಾ ಕಂಪಾರ್ಟ್ಮೆಂಟ್ ಏನಿದೆ ಎಪಿಡೈಮಲ್ ಸೆಲ್ಸ್ ಅನ್ನೋ ಒಂದು ಸೆಲ್ಸಿಂದ ಫಾರ್ಮ್ ಆಗಿದೆ. ಇಟ್ ಫಾರ್ಮ್ಸ್ ಅಂದರೆ ಈ ಎಪಿಡೈಮಲ್ ಸೆಲ್ಸ್ ಏನಾಗುತ್ತೆ ಕೊರಾಯ್ಡ್ ಪ್ಲೆಕ್ಸಸ್ ಅನ್ನೋ ಒಂದು ಇಂದ ಫಾರ್ಮ್ ಆಗುತ್ತೆ, ಒಂದು ಕ್ಯಾವಿಟಿ ಟೈಪ್ ಫಾರ್ಮ್ ಆಗುತ್ತೆ. ದ್ಯಾಟ್ ಕ್ಯಾವಿಟಿ ಈಸ್ ನೋನ್ ಆಸ್ ವೆಂಟ್ರಿಕಲ್ ವಿಚ್ ಪ್ರೊಡ್ಯೂಸಸ್ ಸೆರಿಬ್ರೋಸ್ಪೈನಲ್ ಫ್ಲೂಯಿಡ್. ಓಕೆನಾ, ಅರ್ಥ ಆಯ್ತಾ ಎಲ್ಲರಿಗೂ? ಓಕೆ, ಲೆಟ್ಸ್ ಮೂವ್ ಆನ್. ನೆಕ್ಸ್ಟ್ ನಾವು ನೋಡೋದಾದರೆ 4 ಟೈಪ್ಸ್ ಆಫ್ ವೆಂಟ್ರಿಕಲ್ಸ್ ಇದಾವಲ್ಲ, ಒಂದು ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಓಕೆನಾ, ಫಸ್ಟ್ ಮತ್ತು ಸೆಕೆಂಡ್ ವೆಂಟ್ರಿಕಲ್ಸ್ ರೈಟ್ ಮತ್ತು ಲೆಫ್ಟ್ ಆಗಿರೋದ್ರಿಂದ ಅದು ಒಂದೇ ಪಾರ್ಟ್ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಓಕೆನಾ, ಇಟ್ ಈಸ್ ಅ ಕಾಮನ್. ರೈಟ್ ಮತ್ತು ಲೆಫ್ಟ್ ಇರ್ತಕ್ಕಂಥ ಈ ಲ್ಯಾಟ್ರಲ್ ವೆಂಟ್ರಿಕಲ್ಸದು ಏನಿದೆ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆಯಲ್ಲ ಅದು ಸೇಮ್ ಆಗಿರುತ್ತೆ. ಓಕೆನಾ, ಅದನ್ನು ಸ್ಟಡಿ ಮಾಡೋಣ. There are 2 lateral ventricles in our body located in each hemisphere of brain. ಅಂದರೆ ನಿಮ್ಗೆ ಗೊತ್ತಿದೆ ಬ್ರೈನ್ ಒಳಗಡೆ 2 ಹೆಮಿಸ್ಪಿಯರ್ ಇರುತ್ತೆ. ಆ 2 ಹೆಮಿಸ್ಪಿಯರ್ ಒಳಗಡೆ ಈ ಒಂದು ರೈಟ್ ಮತ್ತು ಲೆಫ್ಟ್ ಲ್ಯಾಟ್ರಲ್ ವೆಂಟ್ರಿಕಲ್ಸ್ ಅನ್ನೋದೇನಿದೆಯಲ್ಲ ಒಂದು ಸೈಡ್ ಮತ್ತು ಇನ್ನೊಂದು ಸೈಡ್ 2 ಸೈಡ್ ಏನಾಗಿದೆ ಲೊಕೇಟ್ ಆಗಿರುತ್ತೆ. ಓಕೆನಾ, ಇದಾದಮೇಲೆ ಈಗ ನೋಡಿ ಇದು ಬ್ರೈನ್ ಇದೆ, ಈ ಸಿ ಶೇಪ್ನಲ್ಲಿ ಕಾಣ್ತಿದ್ದೇನೆ. ಸೊ ಇಟ್ ಈಸ್ ರಫ್ಲಿ ಸಿ ಶೇಪ್. ಓಕೆನಾ, ಅದು ಕಂಪ್ಲೀಟ್ಲಿ ಸಿ ಶೇಪ್ಡ್ ಅಂತ ಹೇಳೋಕೆ ಹಾಕಿ, ಬಟ್ ಇಟ್ ಈಸ್ ರಫ್ಲಿ ಸಣ್ಣ ಹುಡುಗ್ರ ಕೈ ಕೊಟ್ಟಾಗ ರಫಾಗಿ ಈ ಥರ ಮಾಡಿದರೆ ಅದನ್ನ ಸಿ ಅಂತ ಕನ್ಸಿಡರ್ ಮಾಡ್ತೀವಿ. ಆ ಒಂದು ಸಿ ಶೇಪ್ಡ್ನಲ್ಲಿ ಈ ಲ್ಯಾಟ್ರಲ್ ವೆಂಟ್ರಿಕಲ್ಸ್ ಇದೆ. ಇಲ್ಲಿ ರೈಟ್ ಸೈಡ್ ಆಫ್ ದ ಬ್ರೈನ್, ರೈಟ್ ಹೆಮಿಸ್ಪಿಯರ್ ಆಫ್ ದ ಬ್ರೈನ್ ಆ್ಯಂಡ್ ದ ಲೆಫ್ಟ್ ಹೆಮಿಸ್ಪಿಯರ್ ಆಫ್ ದ ಬ್ರೈನ್. 2 lateral ventricles are been present. Okay, they are C shaped. And ನಿಮ್ಗೆ ಗೊತ್ತಿದೆ ವೆಂಟ್ರಿಕಲ್ಸ್ ಏನಾದರೂ ಎಪಿಡೈಮಲ್ ಸೆಲ್ಸಿಂದ ಆಗಿದೆ ಫಿಲ್ಡ್ ವಿತ್ CSF. ಅಂದರೆ ಇದು ಕೂಡ ಅದೇ ತಾನೆ, ಯಾಕಂದರೆ ಇಟ್ ಈಸ್ ಅ ಪಾರ್ಟ್ ಆಫ್ ವೆಂಟ್ರಿಕಲ್ಸ್ ಅಲ್ವಾ. ಇಟ್ ಈಸ್ ಅ ಪಾರ್ಟ್ ಆಫ್ ವೆಂಟ್ರಿಕಲ್ಸ್, ದೆನ್ ಇಟ್ ಮಸ್ಟ್ ಬಿ ದ ವೆಂಟ್ರಿಕಲ್. ಸೊ ಇಟ್ ಈಸ್ ಆಲ್ಸೋ ಮೇಡ್ ಬೈ ಎಪಿಡೈಮಲ್ ಸೆಲ್ಸ್ ಆ್ಯಂಡ್ ಇಟ್ ಈಸ್ ಆಲ್ಸೋ ಫಿಲ್ಡ್ ವಿತ್ CSF. ಸೆಂಟ್ರಲ್ ಸೆರಿಬ್ರೋಸ್ಪೈನಲ್ ಫ್ಲೂಯಿಡ್ ಇದರಿಂದನೇ ಫಿಲ್ ಆಗಿರಬೇಕು. ಎಪಿಡೈಮಲ್ ಸೆಲ್ಸಿಂದ ಆಗಿರಬೇಕು ಅದು, ಏಕೆಂದರೆ ಇಟ್ ಈಸ್ ಅ ಪಾರ್ಟ್ ಆಫ್ ವೆಂಟ್ರಿಕಲ್ಸ್. then it is a ventricle, then it must be a ventricle part. ಓಕೆ, ಅದಕ್ಕೆ ಈಗ ಇಲ್ಲಿ 2 ವೆಂಟ್ರಿಕಲ್ಸ್ ಇದೆ, ರೈಟ್ ಲ್ಯಾಟರಲ್ ವೆಂಟ್ರಿಕಲ್ ಮತ್ತು ಲೆಫ್ಟ್ ಲ್ಯಾಟರಲ್ ವೆಂಟ್ರಿಕಲ್. ಈ ರೈಟ್ ಮತ್ತು ಲೆಫ್ಟ್ ವೆಂಟ್ರಿಕಲ್ ಏನಿದೆಯಲ್ಲ ಇವು 2 ಸಪ್ರೇಟ್ ಸ್ವಲ್ಪ ಆದರೂ ಬೇರೆ ಆಗಿರೋ ಥರ, ಅಂದರೆ ನಮ್ಗೆ ಡಿಫ್ರೆನ್ಸ್ ಗೊತ್ತಾಗಬೇಕಲ್ಲ. ರೈಟ್ ಸೈಡ್ ಯಾವುದು, ಲೆಫ್ಟ್ ಸೈಡ್, ಈಗ 2 ಪಾರ್ಟಾಗಿ ಡಿವೈಡ್ ಮಾಡಿದ್ದೀವಿ. ಅವು 2 ಡಿವೈಡ್ನ ನಾವು ಯಾವ ರೀತಿ ಕ್ಲಾರಿಫೈ ಮಾಡ್ಕೊಳ್ತೀವಿ ಅಂದರೆ
ಯಾವುದರಿಂದ ಸಪ್ರೇಟ್ ಆಗಿದೆ ಅಂತ ನಾವು ತಿಳ್ಕೊಳ್ತೀವಿ ಅಂದರೆ ಸೆಪ್ಟಮ್ ಲಿಸಿಡಿಯಮ್ ಅನ್ನೋ ಒಂದು ಕಂಪಾರ್ಟ್ಮೆಂಟ್ ಅಥವಾ ಒಂದು ಪಾರ್ಟಿಂದ ಈ ಒಂದು ರೈಟ್ ಲ್ಯಾಟ್ರಲ್ ವೆಂಟ್ರಿಕಲ್ ಮತ್ತು ಲೆಫ್ಟ್ ಲ್ಯಾಟ್ರಲ್ ವೆಂಟ್ರಿಕಲ್ ಡಿಫರ್ ಆಗಿದೆ, ಅಂದರೆ ಇವು ಬೇರೆ ಬೇರೆ ಆಗಿದೆ ಅನ್ನೋದ್ರ ಬಗ್ಗೆ ನಮಗೆ ಕ್ಲಾರಿಫೈ ಸಿಗುತ್ತೆ. ಸೊ ಇಲ್ಲಿ ರೈಟ್ ಆ್ಯಂಡ್ ಲೆಫ್ಟ್ ಲ್ಯಾಟ್ರಲ್ ವೆಂಟ್ರಿಕಲ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಮತ್ತು ಅದ್ರ ಬಗ್ಗೆ ಸ್ವಲ್ಪ ನಾಲೆಜ್ನ ತಿಳ್ಕೊಂಡಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಮೂವ್ ಆಗೋಣ. ಥರ್ಡ್ ವೆಂಟ್ರಿಕಲ್ ನಿಮ್ಗೆ ಗೊತ್ತಿರೋ ಹಾಗೆ ಟೋಟಲಾಗಿ 4 ಪಾರ್ಟ್ಸ್ ಇದೆ. ರೈಟ್ ಲ್ಯಾಟ್ರಲ್ ವೆಂಟ್ರಿಕಲ್, ಲೆಫ್ಟ್ ಲ್ಯಾಟ್ರಲ್ ವೆಂಟ್ರಿಕಲ್ ಆ್ಯಂಡ್ ಥರ್ಡ್ ವೆಂಟ್ರಿಕಲ್ ಆ್ಯಂಡ್ ಫೋರ್ತ್ ವೆಂಟ್ರಿಕಲ್. ನಾವು ಈಗ ರೈಟ್ ಮತ್ತು ಲೆಫ್ಟ್ ಲ್ಯಾಟ್ರಲ್ ವೆಂಟ್ರಿಕಲ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಅದ್ರ ಬಗ್ಗೆ ನಿಮಗೆ ತಿಳ್ಕೊಂಡಿದ್ದೀನಿ ಅಂತ ನಾನು ಹೇಳ್ತೀನಿ. ಆನಂತರ ಥರ್ಡ್ ವೆಂಟ್ರಿಕಲ್ ಮತ್ತು ಫೋರ್ತ್ ವೆಂಟ್ರಿಕಲ್ ಬಗ್ಗೆ ನಾವು ನೋಡೋದಾದರೆ, ಥರ್ಡ್ ವೆಂಟ್ರಿಕಲ್ ಏನಿದೆ ಇಟ್ ಈಸ್ ಲೊಕೇಟೆಡ್ ಬಿಲೋ ದ ಲ್ಯಾಟ್ರಲ್ ವೆಂಟ್ರಿಕಲ್. ಈಗ ನೋಡಿ ಲ್ಯಾಟ್ರಲ್ ವೆಂಟ್ರಿಕಲ್ ಏನಿದೆ ಬಿಲೋನೇ ಈ ಥರ್ಡ್ ವೆಂಟ್ರಿಕಲ್ ಇದೆ, ಓಕೆನಾ. ಥರ್ಡ್ ವೆಂಟ್ರಿಕಲ್ ಆಗುತ್ತೆ. ಥರ್ಡ್ ವೆಂಟ್ರಿಕಲ್ ಎಲ್ಲಿದೆ? ಈ ಲ್ಯಾಟ್ರಲ್ ವೆಂಟ್ರಿಕಲ್ ಕೆಳಗಡೆನೇ ಥರ್ಡ್ ವೆಂಟ್ರಿಕಲ್ ಇದೆ. ದೇ ಆರ್ ಆಲ್ಸೋ ಮೇಡ್ ಅಪ್ ಆಫ್ ಎಪಿಡೈಮಲ್ ಸೆಲ್ಸ್ ಆ್ಯಂಡ್ ದೇ ಆರ್ ಆಲ್ಸೋ ಫಿಲ್ಡ್ ವಿತ್ ಸೆರೆಬ್ರೋಸ್ಪೈನಲ್ ಫ್ಲೂಯಿಡ್, ಓಕೆನಾ. ಇದನ್ನು ನೀವು ಎಪಿಡೈಮಲ್ ಸೆಲ್ಸ್ ದೇ ಆರ್ ಮೇಡ್ ಅಪ್ ಆಫ್ ಎಪಿಡೈಮಲ್ ಸೆಲ್ಸ್ ಫಿಲ್ಡ್ ವಿತ್ ಸೆರೆಬ್ರೋಸ್ಪೈನಲ್ ಫ್ಲೂಯಿಡ್ ಅಂತ ಬರ್ತದೆ. ಓಕೆ, ಇದು ಒಂದು ಸೆಕೆಂಡ್ ಪಾಯಿಂಟ್ ಆಗುತ್ತೆ ನಿಮಗೆ. ಇದಾದಮೇಲೆ ಅಲ್ಲಿ ಯಾವುದು ರೈಟ್ ಮತ್ತು ಲೆಫ್ಟ್ ಲ್ಯಾಟ್ರಲ್ ವೆಂಟ್ರಿಕಲ್ ಇಟ್ ಈಸ್ ಇನ್ ದ ಸಿ ಶೇಪ್ಡ್, ಬಟ್ ದಿಸ್ ಥರ್ಡ್ ವೆಂಟ್ರಿಕಲ್ ಈಸ್ ಇನ್ ದ ಫನಲ್ ಶೇಪ್ಡ್, ನ್ಯಾರೋ ಫನಲ್ ಶೇಪ್ಡ್, ನ್ಯಾರೋ ಫನಲ್ ಶೇಪ್ಡ್. ಈ ಶೇಪ್ನಲ್ಲಿ ಥರ್ಡ್ ವೆಂಟ್ರಿಕಲ್ ಇದೆ, ಓಕೆನಾ. ಇಟ್ ಈಸ್ ನ್ಯಾರೋ ಫನಲ್ ಶೇಪ್ಡ್ ಕ್ಯಾವಿಟಿ ಆಫ್ ಬ್ರೈನ್. ಇದಾದಮೇಲೆ ಇಟ್ ಈಸ್ ಕನೆಕ್ಟೆಡ್ ವಿತ್ ಫೋರ್ತ್ ವೆಂಟ್ರಿಕಲ್. ಇಟ್ ಹ್ಯಾಸ್ ಬಿನ್ ಈಗ ನೋಡಿ ಈ ಒಂದು ಫಸ್ಟ್ ರೈಟ್ ಮತ್ತು ಲೆಫ್ಟ್ ವೆಂಟ್ರಿಕಲ್ ಯಾವ ರೀತಿ ಇದೆ, ರೈಟ್ ಆ್ಯಂಡ್ ಲೆಫ್ಟ್ ಲ್ಯಾಟ್ರಲ್ ವೆಂಟ್ರಿಕಲ್ ಇದೆ, ಅದೇ ಥರ ಥರ್ಡ್ ವೆಂಟ್ರಿಕಲ್ ಇದ್ರ ಕೆಳಗಡೆ ಇದೆ. ಈ ಥರ್ಡ್ ವೆಂಟ್ರಿಕಲ್ ಯಾವುದೋ ಒಂದು ವೆಂಟ್ರಿಕಲ್ ಜೊತೆ ಕನೆಕ್ಟ್ ಆಗಿದೆ. ಇಟ್ ಈಸ್ ನೋನ್ ಆಸ್ ಅ ಫೋರ್ತ್ ವೆಂಟ್ರಿಕಲ್, ಓಕೆನಾ. ಇಟ್ ಈಸ್ ನೋನ್ ಆಸ್ ಅ ಫೋರ್ತ್ ವೆಂಟ್ರಿಕಲ್. ಈ ಫೋರ್ತ್ ವೆಂಟ್ರಿಕಲ್ ಜೊತೆ ಇದು ಕನೆಕ್ಟ್ ಆಗಿದೆ ಯಾವುದರಿಂದ, ಯಾವುದೋ ಒಂದು ಸಬ್ಸ್ಟೆನ್ಸಿಂದ ಇಟ್ ಹ್ಯಾಸ್ ಬಿನ್ ಕನೆಕ್ಟೆಡ್ ವಿತ್ ಫೋರ್ತ್ ವೆಂಟ್ರಿಕಲ್ ಅಂತ ನೋಡೋದಾದರೆ ಸೆರಿಬ್ರಲ್ ಇಕ್ವಿಡಕ್ಟ್ ಅನ್ನೋ ಒಂದು ಕಾನ್ಸೆಪ್ಟ್ ಅಥವಾ ಒಂದು ಪಾರ್ಟಿಂದ ದ ಥರ್ಡ್ ವೆಂಟ್ರಿಕಲ್ ಹ್ಯಾಸ್ ಬಿನ್ ಕನೆಕ್ಟೆಡ್ ವಿತ್ ದ ಫೋರ್ತ್ ವೆಂಟ್ರಿಕಲ್. ನೆಕ್ಸ್ಟ್ ನಾವು ಈಗ ಫೋರ್ತ್ ವೆಂಟ್ರಿಕಲ್, ಈಗ ಥರ್ಡ್ ವೆಂಟ್ರಿಕಲ್ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಲೊಕೇಶನ್ ಆಗಿರ್ಬೋದು, ಮೇಡಪ್ ಆಫ್ ಮತ್ತು ಫಿಲ್ಡ್ ವಿತ್, ಆಮೇಲೆ ಅದರ ಶೇಪ್, ಮತ್ತು ಇಟ್ ಈಸ್ ಕನೆಕ್ಟೆಡ್ ವಿತ್ ದ ಫೋರ್ತ್ ವೆಂಟ್ರಿಕಲ್ ಬೈ ಸೆರೆಬ್ರಲ್ ಇಕ್ವಿಡಕ್ಟ್. ಈ ಒಂದು ಪಾಯಿಂಟ್ನ ನೀವು ತಿಳ್ಕೊಂಡಿದ್ದೀರಿ ಅಂತ ಅಂದ್ಕೊಳ್ತೀನಿ. ಇಷ್ಟು ಬರುತ್ತೆ ಸಾಕು ಯಾವುದಕ್ಕೆ ಥರ್ಡ್ ವೆಂಟ್ರಿಕಲ್. ನೆಕ್ಸ್ಟ್ ನಾವು ಫೋರ್ತ್ ವೆಂಟ್ರಿಕಲ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ಫೋರ್ತ್ ವೆಂಟ್ರಿಕಲ್ ಬಗ್ಗೆ ಡಿಸ್ಕಸ್ ಮಾಡಬೇಕಾದ್ರೆ ನೀವು ಫಸ್ಟಿಗೆ ನೋಡಿ ಫೋರ್ತ್ ವೆಂಟ್ರಿಕಲ್. ಇಟ್ ಈಸ್ ಈ ಫೋರ್ತ್ ವೆಂಟ್ರಿಕಲ್ ಏನಿದೆ ಇದು ನಾವು ಇವಾಗ ನಾವು ಇಷ್ಟರಲ್ಲಿ ಲ್ಯಾಟ್ರಲ್ ವೆಂಟ್ರಿಕಲ್ ಆಗಿರ್ಬೋದು, ಥರ್ಡ್ ವೆಂಟ್ರಿಕಲ್ ಆಗಿರ್ಬೋದು, ಫೋರ್ತ್ ವೆಂಟ್ರಿಕಲ್ ಆಗಿರ್ಬೋದು, ಓಕೆನಾ. ಈ ಲ್ಯಾಟ್ರಲ್ ಮತ್ತು ಥರ್ಡ್ ಮತ್ತು ಫೋರ್ತ್ ವೆಂಟ್ರಿಕಲ್ನ ಡಿಸ್ಕಷನ್ ಮಾಡಬೇಕಾದ್ರೆ ಈಗ ನೋಡಿ ಲ್ಯಾಟ್ರಲ್ ವೆಂಟ್ರಿಕಲ್ ಬಗ್ಗೆ ತಿಳ್ಕೊಂಡಿದ್ದೀವಿ, ಥರ್ಡ್ ವೆಂಟ್ರಿಕಲ್ ಬಗ್ಗೆ ತಿಳ್ಕೊಂಡಿದ್ದೀವಿ, ಶೇಪ್ನ ನಾವು ಡಿಸ್ಕಸ್ ಮಾಡಿದ್ದೀವಿ. ಅದೇ ಥರ ಇವಾಗ ನಾವು ಫೋರ್ತ್ ವೆಂಟ್ರಿಕಲಲ್ಲೂ ಕೂಡ ಶೇಪ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ, ಓಕೆನಾ. ಈ ಫೋರ್ತ್ ವೆಂಟ್ರಿಕಲ್ ಏನಿದೆ ಡೈಮಂಡ್ ಶೇಪಲ್ಲಿದೆ, ಓಕೆನಾ. ಈ ಫೋರ್ತ್ ವೆಂಟ್ರಿಕಲ್ ಏನಿದೆ ಡೈಮಂಡ್ ಶೇಪಲ್ಲಿದೆ, ಡೈಮಂಡ್ ಶೇಪ್ ಲೊಕೇಟೆಡ್. ಈಗ ನೋಡಿ ಥರ್ಡ್ ನಿಮಗೆ ಫಸ್ಟ್ ನಾನು ತಿಳಿಸಿದಾಗಿ ಫಸ್ಟಿಗೆ ಇರೋದು ಲ್ಯಾಟ್ರಲ್ ವೆಂಟ್ರಿಕಲ್ಸ್ ಇದೆ. ಈ ಲ್ಯಾಟ್ರಲ್ ವೆಂಟ್ರಿಕಲ್ಸ್ ಕೆಳಗಡೆ ಏನಿದೆ ಥರ್ಡ್ ವೆಂಟ್ರಿಕಲ್ ಇದೆ, ಥರ್ಡ್ ವೆಂಟ್ರಿಕಲ್ ಕೆಳಗಡೆ ಏನಿದೆ ಫೋರ್ತ್ ವೆಂಟ್ರಿಕಲ್ ಇದೆ. ಸಿಂಪಲ್, ನೀವು ಪಾರ್ಟ್ ಬೈ ಪಾರ್ಟ್ ಬರ್ಕೊಂತ ಹೋದರೆ ಸೀಕ್ವೆನ್ಸ್ ಆಗಿ ಸಿಗುತ್ತೆ ನಿಮಗೆ, ಓಕೆ. ಈ ಫೋರ್ತ್ ವೆಂಟ್ರಿಕಲ್ ಇಟ್ ಈಸ್ ಇಟ್ ಈಸ್ ಇನ್ ದ ಡೈಮಂಡ್ ಶೇಪ್ಡ್ ಆ್ಯಂಡ್ ಇಟ್ ಈಸ್ ಲೊಕೇಟೆಡ್ ಬಿಲೋ ದ ಥರ್ಡ್ ವೆಂಟ್ರಿಕಲ್. ಇಟ್ ಈಸ್ ಕನೆಕ್ಟೆಡ್ ವಿತ್ ದ ಥರ್ಡ್ ವೆಂಟ್ರಿಕಲ್. ನಾವು ಅವಾಗಲೇ ಓದಿದ್ವಿ, ಥರ್ಡ್ ವೆಂಟ್ರಿಕಲ್ ಈಸ್ ಕನೆಕ್ಟೆಡ್ ವಿತ್ ದ ಫೋರ್ತ್ ವೆಂಟ್ರಿಕಲ್. ಥರ್ಡ್ ವೆಂಟ್ರಿಕಲ್ ಈಸ್ ಕನೆಕ್ಟೆಡ್ ವಿತ್ ಫೋರ್ತ್ ವೆಂಟ್ರಿಕಲ್ ಬೈ ಸೆರೆಬ್ರಲ್ ಇಕ್ವಿಡಕ್ಟ್. ದೆನ್ ದ ಫೋರ್ತ್ ವೆಂಟ್ರಿಕಲ್ ಈಸ್ ಕನೆಕ್ಟೆಡ್ ವಿತ್ ದ ಥರ್ಡ್ ವೆಂಟ್ರಿಕಲ್ ಬೈ ಸೆರೆಬ್ರಲ್ ಇಕ್ವಿಡಕ್ಟ್, ಓಕೆನಾ. ಇಲ್ಲಿಗೆ ನಿಮ್ಮದು ಬ್ರೈನಲ್ಲಿರ್ತಕ್ಕಂಥ ವೆಂಟ್ರಿಕಲ್ಸ್ ಆಫ್ ಬ್ರೈನ್ ಹ್ಯಾಸ್ ಬಿನ್ ಕಂಪ್ಲೀಟೆಡ್, ಓಕೆನಾ. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಪಾರ್ಟ್ ಆಫ್ ಬ್ರೈನ್, ಓಕೆನಾ. ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಪಾರ್ಟ್ ಆಫ್ ಬ್ರೈನ್. ಪಾರ್ಟ್ಸ್ ಆಫ್ ಬ್ರೈನಲ್ಲಿ ನಾನು ನೋಡೋದಾದರೆ ಪಾರ್ಟ್ಸ್ ಆಫ್ ಬ್ರೈನ್, ಈಗ ನಾವು ಇಷ್ಟೊತ್ತು ವೆಂಟ್ರಿಕಲ್ಸ್ ಆಫ್ ಬ್ರೈನ್ ಬಗ್ಗೆ ಡಿಸ್ಕಸ್ ಮಾಡಿದ್ದಾಯಿತು. ಈಗ ನಾವು ಪಾರ್ಟ್ಸ್ ಆಫ್ ಬ್ರೈನ್ ಬಗ್ಗೆ ಡಿಸ್ಕಸ್ ಮಾಡೋದಾದರೆ it is the brain part has been divided into 4 types. 4 ಮೇಜರ್ ಟೈಪ್ಸಲ್ಲಿ ನಮ್ಮ ಬ್ರೈನ್ನ ಡಿವೈಡ್ ಮಾಡಿರ್ತೀವಿ. ಸೆರಿಬ್ರಮ್, ಸೆರಿಬೆಲ್ಲಮ್, ಬ್ರೈನ್ ಸ್ಟೆಮ್ ಮತ್ತು ಡಿಎನ್ಸೆಫಿಲಮ್ನಲ್ಲಿ ಬ್ರೈನ್ನ 4 ಟೈಪ್ಸ್ ಆಗಿ ಡಿವೈಡ್ ಮಾಡಿದ್ದೀವಿ, ಓಕೆನಾ. ಸೆರಿಬ್ರಮ್ ಫಸ್ಟ್ನೇದು, ಸೆರಿಬೆಲ್ಲಮ್ ಸೆಕೆಂಡ್ನೇದು, ಥರ್ಡ್ನೇದು ಬ್ರೈನ್ ಸ್ಟೆಮ್, ಅದೇ ಫೋರ್ತ್ನೇದು ಡಯಾಫಿಲಮ್, ಓಕೆನಾ. ಈ ಸೆರಿಬ್ರಮ್ ಅನ್ನೋದೇನಿದೆ
ಇಟ್ ಈಸ್ ದ ಲಾರ್ಜೆಸ್ಟ್ ಪಾರ್ಟ್ ಆಫ್ ಅವರ್ ಬ್ರೈನ್. ಈ ಸೆರಿಬ್ರಮ್ ಅನ್ನೋದೇನಿದೆಯಲ್ಲ, ಇಟ್ ಈಸ್ ದ ಲಾರ್ಜೆಸ್ಟ್ ಪಾರ್ಟ್ ಆಫ್ ಬ್ರೈನ್. ನಮ್ಮ ಬ್ರೈನ್ನಲ್ಲಿ ಅತಿ ದೊಡ್ಡ ಪಾರ್ಟ್, ಈ 4 ಪಾರ್ಟಾಗಿ ಡಿವೈಡ್ ಮಾಡ್ತೀವಿ. ಈ 4 ಪಾರ್ಟಲ್ಲಿ ದೊಡ್ಡ ಪಾರ್ಟ್ ಯಾವುದಾದ್ರೂ ಇದ್ದರೆ ಅದು ಸೆರಿಬ್ರಮ್. ಓಕೆ, ಈ ಸೆರಿಬ್ರಮ್ನ ನಾವು ಏನು ಮಾಡ್ತೀವಿ, ಈ ಸೆರಿಬ್ರಮ್ 2 ಪಾರ್ಟ್ಸಾಗಿ ಡಿವೈಡ್ ಮಾಡ್ತೀವಿ. ಓಕೆನಾ, ಸೆರಿಬ್ರಮ್ನ 2 ಪಾರ್ಟ್ಸಾಗಿ ಡಿವೈಡ್ ಮಾಡ್ತೀವಿ, ರೈಟ್ ಮತ್ತು ಲೆಫ್ಟ್ ಹೆಮಿಸ್ಫಿಯರ್ ಅಂತ. ರೈಟ್ ಹೆಮಿಸ್ಫಿಯರ್ ಮತ್ತು ಲೆಫ್ಟ್ ಹೆಮಿಸ್ಫಿಯರ್ ಆಗಿ ಡಿವೈಡ್ ಮಾಡ್ತೀವಿ. ಇವಾಗ ನೋಡಿ, ಈ ಸೆರಿಬ್ರಮ್ ಅನ್ನತಕ್ಕಂಥ ಏನಿದೆ ಅಪ್ಪರ್ ಪಾರ್ಟ್ ಆಫ್ ದಿ ಬ್ರೈನ್. ಈ ಬ್ರೈನ್ ಅಂತ ತಿಳ್ಕೊಳ್ಳಿ, ಇದು ಬ್ರೈನ್ ಅಂತ ತಿಳ್ಕೊಳ್ಳಿ. ಅಷ್ಟು ಬ್ರೈನ್ ಶೇಪ್ ಮ್ಯಾಚ್ ಆಗಲ್ಲ, ನೋಡಿ ಒಂದು ಸ್ವಲ್ಪ ಇದು ಬ್ರೈನ್ ಅಂತ ತಿಳ್ಕೊಂಡ್ರೆ ನೀವು ಈ ಫೋಲ್ಡಿಂಗ್ಸ್ ಮೇಲೆ ಈ ಮೇಲಿರೋಂಥ ಪಾರ್ಟ್ ಏನಿದೆಯಲ್ಲ, ಈ ಮೇಲೆ ಅಪ್ಪರ್ ಪೋರ್ಷನ್ ಏನಿದೆಯಲ್ಲ, ಇದನ್ನು ನಾವು ಸೆರಿಬ್ರಮ್ ಅಂತ ಕರಿತೀವಿ. ಸೊ ಸೆರಿಬ್ರಮ್ ಆಲ್ವೇಸ್ ಇನ್ ದ ಅಪ್ಪರ್ ಪೋರ್ಷನ್ ಆಫ್ ಅವರ್ ಬ್ರೈನ್. ಓಕೆನಾ, ಇದಾದಮೇಲೆ ನಾವು ಇದ್ರ ಫಂಕ್ಷನ್ ಬಗ್ಗೆ ನೋಡೋದಾದರೆ, ಇಟ್ ಈಸ್ ಆಲ್ವೇಸ್ ರೆಸ್ಪಾನ್ಸಿಬಲ್. ಇಟ್ ವಿಲ್ ಟೇಕ್ ದ ರೆಸ್ಪಾನ್ಸಿಬಲ್ ಆಫ್ ಲರ್ನಿಂಗ್ ಮತ್ತು ಸೆನ್ಸಸ್ ಬಗ್ಗೆ ಇದು ಏನಾಗುತ್ತೆ, ರೆಸ್ಪಾನ್ಸಿಬಲ್ ತೊಗೊಳ್ಳೋದು. ಇಟ್ ಈಸ್ ಆಲ್ವೇಸ್ ರೆಸ್ಪಾನ್ಸಿಬಲ್ ಫಾರ್ ದ ಲರ್ನಿಂಗ್ ಆ್ಯಂಡ್ ಸೆನ್ಸಸ್. ಓಕೆ, ದ ಸುಪೀರಿಯರ್ ಲೇಯರ್ ಆಫ್ ದ ಸೆರಿಬ್ರಮ್ ಈಸ್ ನೋನ್ ಆ್ಯಸ್ ಸೆರಿಬ್ರಲ್ ಕಾರ್ಟೆಕ್ಸ್. ಅಂದರೆ ಇದು ಸುಪೀರಿಯರ್ ಪಾರ್ಟ್. ಇದು ನಾನು ನಿಮ್ಗೆ ಹೇಳ್ದಾಗೆ ಬ್ರೇನು, ಇದು ಸೆರಿಬ್ರಮ್ಮು. ಈ ಸೆರಿಬ್ರಮ್ನಲ್ಲಿರ್ತಕ್ಕಂಥ ಸುಪೀರಿಯರ್ ಪಾರ್ಟ್ ಏನಿದೆ, ಈ ಸುಪೀರಿಯರ್ ಪಾರ್ಟ್ನ ಸೆರಿಬ್ರಮ್ ಕಾರ್ಟೆಕ್ಸ್ ಅಂತ ಕರಿತೀವಿ ನಾವು. ಓಕೆನಾ, ಈ ಸೆರಿಬ್ರಮ್ ಕಾರ್ಟೆಕ್ಸ್. ನೆಕ್ಸ್ಟ್ ನಾನು ಆವಾಗಲೇ ಹೇಳಿದೆ ನಿಮಗೆ, ಈ ಸೆರಿಬ್ರಮ್ ಅನ್ನೋದೇನಿದೆ 2 ಪಾರ್ಟ್ಸಾಗಿ ಡಿವೈಡ್ ಆಗಿದೆ, ರೈಟ್ ಹೆಮಿಸ್ಫಿಯರ್ ಮತ್ತು ಲೆಫ್ಟ್ ಹೆಮಿಸ್ಫಿಯರ್. ಈಗ ನೀವೇನು ಮಾಡ್ತೀವಿ, ನಿಮಗೆ ನಾರ್ಮಲಾಗಿ ಕೇಳಿದಿರ್ತೀರ, ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡೋರು ತುಂಬ ಹುಷಾರಾಗಿರ್ತಾರೆ, ಶಾಣೆಯಾಗಿರ್ತಾರೆ. ಮತ್ತು ಇಟ್ ಮೇ ಬಿ ನಾಟ್ ಲೈಕ್ ದಟ್, ಬಟ್ ಇಟ್ ವರ್ಕ್ಸ್. ಇಟ್ ಈಸ್ ಸಮ್ ಸೈಂಟಿಫಿಕ್ ರೀಸನ್ಸ್ ಆ್ಯಂಡ್ ವಿ ವಿಲ್ ಎಕ್ಸ್ಪ್ಲೇನ್. ನಾವು ಅದ್ರ ಬಗ್ಗೆ ಸಪ್ರೇಟಾಗಿ ವೀಡಿಯೋ ಈಗ ಅದನ್ನು ಇಂಟ್ರಪ್ಟ್ ಮಾಡೋದು. ಓಕೆನಾ, ಈ ರೈಟ್ ಹೆಮಿಸ್ಫಿಯರ್ ಮತ್ತು ಲೆಫ್ಟ್ ಹೆಮಿಸ್ಫಿಯರ್, ಈ ಒಂದು ಕಾನ್ಸೆಪ್ಟ್ ಏನಿದೆಯಲ್ಲ, ಇದು ರೈಟ್ ಹೆಮಿಸ್ಫಿಯರ್, ಇದು ಲೆಫ್ಟ್ ಹೆಮಿಸ್ಫಿಯರ್. ಈ ಬ್ರೈನಲ್ಲಿ ಇರ್ತಕ್ಕಂಥ ರೈಟ್ ಹೆಮಿಸ್ಫಿಯರ್ ಏನಿದೆಯಲ್ಲ, ನಾವು ಹೋಲ್ ಲೆಫ್ಟ್ ಬಾಡಿ ಪಾರ್ಟ್ಸ್ ಮತ್ತು ಹೋಲ್ ಲೆಫ್ಟ್ ಬಾಡಿನ ಹ್ಯಾಂಡಲ್ ಮಾಡುತ್ತೆ. ಅದೇ ಥರ ಈ ಲೆಫ್ಟ್ ಹೆಮಿಸ್ಫಿಯರ್ ಏನಿದೆ, ನಮ್ಮ ಹೋಲ್ ರೈಟ್ ಬಾಡಿ ಹ್ಯಾಂಡಲ್ ಬೈ ಇಟ್. ಈ ಲೆಫ್ಟ್ ಅನ್ನೋದು ರೈಟ್ನ ಹ್ಯಾಂಡಲ್ ಮಾಡುತ್ತೆ, ರೈಟ್ ಅನ್ನೋದು ಲೆಫ್ಟ್ನ ಹ್ಯಾಂಡಲ್ ಮಾಡುತ್ತೆ. ಓಕೆನಾ, ಈಗ ಇಷ್ಟು ಸೆರಿಬ್ರಮ್ ಬಗ್ಗೆ ನೀವು ಒಂದು ಸ್ವಲ್ಪ ಡಿಸ್ಕ್ರಿಪ್ಷನ್ ಕೊಟ್ಟು, ಈ ಸೆರಿಬ್ರಮಲ್ಲಿ 4 ಲೋಬ್ನ ನಾವು ಫೈಂಡ್ ಔಟ್ ಮಾಡ್ತೀವಿ. 4 ಲೋಬ್ ಯಾವ್ಯಾವು? ಲೋಬ್ಸ್ ಆಫ್ ಸೆರಿಬ್ರಮ್: ಫ್ರಂಟಲ್ ಲೋಬ್, ಪ್ಯಾಂಟಲ್ ಲೋಬ್, ಟೆಂಪರಲ್ ಲೋಬ್, ಅಕ್ಯುಪಿಟಲ್ ಲೋಬ್. ಓಕೆನಾ, ಫ್ರಂಟಲ್ ಲೋಬ್, ಪ್ಯಾಚಲ್ ಲೋಬ್, ಟೆಂಪರಲ್ ಲೋಬ್, ಅಕ್ಯುಪಿಟಲ್ ಲೋಬ್. ಈ 4 ಲೋಬ್ನ ನೀವು ಮೆನ್ಷನ್ ಮಾಡಬೇಕು, ಸ್ವಲ್ಪ ಡಿಸ್ಕ್ರಿಪ್ಷನ್ಸ್ ಕೊಡಬೇಕು. ಇಟ್ ಈಸ್ ವೆರಿ ಈಸಿ. ನಾನು ನಿಮ್ಗೆ ಅರ್ಥ ಮಾಡಿಸ್ತೀನಿ. ಒಂದ್ಸರಿ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ಮುಗೀತು, ನೀವು ಯಾವತ್ತೂ ಮರೆಯಲ್ಲ. ನೀವು ಆರಾಮಾಗಿ ನೆನ್ಪಿಟ್ಕೊಂಡು ಬರೀಬೇಕು. ಓಕೆನಾ, ಐ ವಿಲ್ ಪ್ರಾಮಿಸ್ ಯು, ಐ ವಿಲ್ ಮೇಕ್ ಯು ದಟ್ ಅಂಡರ್ಸ್ಟ್ಯಾಂಡ್. ಓಕೆನಾ, ಇಲ್ಲ ಫ್ರಂಟಲ್ ಲೋಬ್ ನೀವು ಫಸ್ಟು ಈ 4 ನೆನ್ಪಿಟ್ಕೊಳ್ಳಿ. ಅಕಸ್ಮಾತ್ ನಿಮ್ಗೆ ಅಲ್ಲಿ ಡಿಸ್ಕ್ರಿಪ್ಷನ್ ನೆನಪಾಗಲಿಲ್ಲ ಅಂದರೂ ಈ 4 ಮೆನ್ಷನ್ ಮಾಡಿ ಬಂದರೆ ಸ್ವಲ್ಪ ಇನ್ನೂ ಇದೆ ಅಂತ ಒಂದು ಸ್ವಲ್ಪ ಮಾರ್ಕ್ಸ್ ಕೊಡೋ ಚಾನ್ಸಸ್ ಇರುತ್ತೆ. ಸೊ ಓಕೆನಾ, ಫ್ರಂಟಲ್ ಲೋಬ್, ಪ್ಯಾಂಟಲ್ ಲೋಬ್, ಟೆಂಪರಲ್ ಲೋಬ್ ಮತ್ತು ಅಕ್ಯುಪಿಟಲ್ ಲೋಬ್, ಈ 4 ಲೋಬ್. ಫ್ರಂಟಲ್ ಲೋಬ್, ಪ್ಯಾಂಟಲ್ ಲೋಬ್, ಟೆಂಪರಲ್ ಲೋಬ್ ಮತ್ತು ಅಕ್ಯುಪಿಟಲ್ ಲೋಬ್. ಓಕೆನಾ, ಈ 4 ಲೋಬ್ಸ್ ಇರುತ್ತೆ. ಇದರಲ್ಲಿ ಸೆರಿಬ್ರಮ್. ಓಕೆನಾ, ನೀವು ಮತ್ತು ಸೆರಿಬ್ರಮ್ಗೂ ಸೆರಿಬೆಲಮ್ಗೂ ಕನ್ಫ್ಯೂಸ್ ಆದರೆ ವೆರಿ ಬಿಗ್ ಮಿಸ್ಟೇಕ್ ಆಗುತ್ತೆ. ದ ಮಾರ್ಕ್ಸ್ ಹ್ಯಾಸ್ ಬಿನ್ ಡೈರೆಕ್ಟ್ಲಿ ಡಿಡಕ್ಟೆಡ್. ಓಕೆನಾ, ಡೋಂಟ್ ಕನ್ಫ್ಯೂಸ್ ಬಿಟ್ವೀನ್ ಸೆರಿಬ್ರಮ್ ಆ್ಯಂಡ್ ಸೆರಿಬೆಲಮ್. ನೆಕ್ಸ್ಟ್ ವಿ ವಿಲ್ ಮೂವ್ ಟು ದ ಲೋಬ್ಸ್ ಆಫ್ ದ ಸೆರಿಬ್ರಮ್. ಓಕೆನಾ, ಲೋಬ್ಸಲ್ಲಿ ನಾನು ನಿಮ್ಗೆ ಹೇಳಿದೆ, ಫ್ರಂಟಲ್ ಲೋಬ್ 4 ಲೋಬ್ಸ್ ಇದ್ದಾವೆ. ಫ್ರಂಟಲ್ ಲೋಬ್, ಪ್ಯಾಶಲ್ ಲೋಬ್, ಅಕ್ಯುಪಿಟಲ್, ಟೆಂಪರಲ್ ಲೋಬ್. ಇದನ್ನು ಸೀಕ್ವೆನ್ಸ್ ವೈಸಾಗಿ ಬರೀರಿ ನೀವು. ಇದರಲ್ಲಿ ಏನಾದರೂ ಸೀಕ್ವೆನ್ಸ್ ವೈಸಾಗಿ ನೀವೇನಾದರೂ ಬರೆದ್ರೆ ಹೆಲ್ಪ್ ಆಗುತ್ತೆ, ನಿಮಗೆ ಹೆಲ್ಪ್ ಆಗುತ್ತೆ. ಓಕೆನಾ, ಈಗ ನೆಕ್ಸ್ಟ್ ನಾವು ಹೋಗೋಣ ಲೋಬ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಕೊಳ್ತಾ. ಫಸ್ಟ್ನೇ ಬಂದುಬಿಟ್ಟು ಫ್ರಂಟಲ್ ಲೋಬ್ ಇದೆ. ಈ ಫ್ರಂಟಲ್ ಲೋಬ್ ಏನಿದೆ, ಮೋಟರ್ ಕಾರ್ಟೆಕ್ಸ್ ಅಂತ ಕರಿತೀವಿ. ಮೋಟರ್ ಕಾರ್ಟೆಕ್ಸ್ ಫ್ರಂಟಲ್ ಲೋಬ್ನ ಯಾಕೆ ಮೋಟರ್ ಅಂತ ಕರಿತೀವಿ? ವೈ ಇಟ್ ಈಸ್ ನೋನ್ ಆಸ್ ಅ ಮೋಟರ್? ಓಕೆನಾ, ಅಂದರೆ ಅದನ್ನು ನೋಡೋಣ. ಇಟ್ ಕಂಟ್ರೋಲ್ಸ್ ಮೋಟಾರ್ ಫಂಕ್ಷನ್ಸ್. ಅದು ಏನು ಮಾಡುತ್ತೆ, ನಮ್ಮ ಬಾಡಿಲಿ ಇರತಕ್ಕಂಥ ಮೋಟಾರ್ ಫಂಕ್ಷನ್ಸ್ ಏನಿದೆಯಲ್ಲ, ಯಾವ್ಯಾವ ಮೋಟಾರ್ ಫಂಕ್ಷನ್ಸ್ ಆಗಿದ್ರೆ ಯಾವ್ಯಾವ ಮೋಟಾರ್ ಫಂಕ್ಷನ್ಸ್ನ ಕಂಟ್ರೋಲ್ ಮಾಡುತ್ತೆ ಫ್ರಂಟಲ್ ಲೋಬು. ಯಾವ್ಯಾವ ಮೋಟಾರ್ ಫಂಕ್ಷನ್ಸ್ನ ಕಂಟ್ರೋಲ್ ಮಾಡುತ್ತೆ ಫ್ರಂಟಲ್ ಲೋಬ್ ಅಂತ ನೋಡೋದಾದರೆ, ಪರ್ಸ್ನಾಲಿಟಿ ಮೇಕಿಂಗ್,
ಪರ್ಸ್ನಾಲಿಟಿ ಮೇಕಿಂಗ್ ಆಗಿರ್ಬೋದು, ಪ್ಲ್ಯಾನಿಂಗ್. ಒಬ್ಬ ಮನುಷ್ಯ ಪ್ಲ್ಯಾನಿಂಗ್ ಮಾಡ್ತಾನೆ ಅಂದರೆ ಅವ್ನು ಪ್ಲ್ಯಾನಿಂಗ್ ಮಾಡೋ ರೆಸ್ಪಾನ್ಸಿಬಲ್ ಯಾವುದಾಗಿರುತ್ತೆ, ಈ ಫ್ರಂಟಲ್ ಲೋಬ್ದಾಗಿರುತ್ತೆ. ಆ ಮನುಷ್ಯನ ಪರ್ಸ್ನಾಲಿಟಿ ಡಿಸೈಡ್ ಮಾಡೋದು ಈ ಫ್ರಂಟಲ್ ಲೋಬ್ ಆಗಿರುತ್ತೆ. ಡಿಸಿಷನ್ ಮೇಕಿಂಗ್, ಅವ್ನ ಡಿಸಿಷನ್ ಇದು, ಇವ್ನ ಡಿಸಿಷನ್ ಈ ಥರ ತೊಗೊಳ್ತಾನೆ. ಯು ವಿಲ್ ಟೇಕ್ ದ ಡಿಸಿಷನ್ ಇನ್ ದ ರೈಟ್ ವೇ, ಯು ವಿಲ್ ಟೇಕ್ ದ ಡಿಸಿಷನ್ ಇನ್ ದ ರಾಂಗ್ ವೇ ಅಂತ ನಾವು ಯಾವುದಾದ್ರೂ ನಮ್ಗೆ ಏನಾದರೂ ಅಂದ್ಕೊಂಡ್ರೆ ದ ಡಿಸಿಷನ್ ಹ್ಯಾಸ್ ಬೀನ್ ಟೇಕನ್ ಬೈ ದ ಫ್ರಂಟಲ್ ಲೋಬ್ ಆರ್ ದ ಡಿಸಿಷನ್ ಟೇಕನ್ ಬೈ ಅ ಪರ್ಸನ್ ಈಸ್ ಡೈರೆಕ್ಟ್ಲಿ ರೆಸ್ಪಾನ್ಸಿಬಲ್ ಫಾರ್ ದ ಪಾರ್ಟ್ ಅದು ಫ್ರಂಟಲ್ ಲೋಬ್ ಅಂತ ನಾವು ಯೋಚನೆ ಮಾಡ್ತೀವಿ. ಅದೇ ರೀತಿ ಕ್ರಿಯೇಟಿವಿಟಿ. ಸ್ವಲ್ಪ ಜನ ತುಂಬಾ ಕ್ರಿಯೇಟಿವಿಟಿ ಆಗಿರ್ತಾರೆ. ಕ್ರಿಯೇಟಿವಿಟಿ ಪರ್ಸ್ನಾಲಿಟೀಸ್ ಆಗಿರ್ತಾರೆ ಅವರು. ಓಕೆ, ಅದೇ ರೀತಿ ಕಾನ್ಸಂಟ್ರೇಷನ್ ಆಸ್ಮೆಟಿಕ್. ಈಗ ನೋಡಿ ನಮ್ಮ ಈ ಇಷ್ಟು ಹೊತ್ತು ಕೂತ್ಕೊಂಡು ನೀವು ನನ್ನ ಎಕ್ಸ್ಪ್ಲೇಷನ್ ಕೇಳ್ತೀರಂದರೆ ಇಟ್ ಈಸ್ ನೀಡ್ ಆಫ್ ಲಾಟ್ ಆಫ್ ಕಾನ್ಸಂಟ್ರೇಷನ್ಸ್. ಓಕೆನಾ, ಆ ಕಾನ್ಸಂಟ್ರೇಷನ್ನ ತರೋದು ನಿಮ್ಮ ಬಾಡಿ ಒಳಗೆ ಅಥವಾ ನಿಮ್ಮ ಬ್ರೈನಿಗೆ ಯಾವುದಾದ್ರೂ ಇದರ ಫ್ರಂಟಲ್ ಲೋಬ್. ಬಿಕಾಸ್ ಆಫ್ ದಿಸ್ ಫ್ರಂಟಲ್ ಲೋಬ್ ದ ಕಾನ್ಸಂಟ್ರೇಷನ್ ವಿಲ್ ಬಿ ದ ಕಾನ್ಸಂಟ್ರೇಷನ್ ಈಸ್ ರೆಸ್ಪಾನ್ಸಿಬಲ್. ಓಕೆ, ಇದೇ ಥರ ನೋಡೋದಾದರೆ ಥಾಟ್ಸ್ ಯೋಚನೆ, ಡಿಸಿಷನ್ ತೊಗೊಳ್ಳೋದು, ಅವ್ನ ಪರ್ಸ್ನಾಲಿಟಿ ಮತ್ತು ಅವ್ನ ಕ್ರಿಯೇಟಿವಿಟಿ ಈ ರೀತಿ ಏನಾದರೂ ಇದ್ದರೆ ಅದು ಯಾವುದಕ್ಕೆ ಸಂಬಂಧಪಡುತ್ತೆ ಅಂದರೆ ಫ್ರಂಟಲ್ ಲೋಬ್ಗೆ ಸಂಬಂಧಪಡುತ್ತೆ. ಓಕೆನಾ, ಫ್ರಂಟಲ್ ಲೋಬ್ ಅದು ಮೋಟರ್ ಅಂತಕ್ಕಂಥ ಆ್ಯಕ್ಷನ್ಸ್ ಅವು. ಈಗ ನನ್ನ ಪರ್ಸ್ನಾಲಿಟಿ ಬಿಲ್ಡ್ ಆಗಬೇಕಂದ್ರೆ ಐ ವಾಂಟ್ ಟು ಬಿಕಮ್ ಅ ಗುಡ್ ಪರ್ಸನ್, ಐ ವಾಂಟ್ ಟು ಬಿಕಮ್ ಅ ಗುಡ್ ಪರ್ಸ್ನಾಲಿಟಿ ಆಫ್ ಮೈ ಕ್ಯಾರೆಕ್ಟರ್. ಓಕೆನಾ, ಇದಕ್ಕೇನೆ ಯಾವ್ದು ಬೇಕು? ಪ್ಲ್ಯಾನಿಂಗ್. ನಾನು ಕರೆಕ್ಟಾಗಿ ಪ್ಲ್ಯಾನ್ ಇರಬೇಕಲ್ಲ, ಡಿಸಿಷನ್ ಮೇಕಿಂಗ್ ಕರೆಕ್ಟಾಗಿ ಡಿಸಿಷನ್ ತೊಗೊಳ್ಬೇಕಲ್ಲ. ಈಗ ಯಾರೋ ಒಬ್ರು ಬಂದರು, ಅವ್ರು ಸಡನ್ನಾಗಿ ನಾನೇನೋ ಮುಂದೆ ಇಟ್ ಈಸ್ ನಾಟ್ ಅ ರೈಟ್ ವೇ ಟು ಟ್ರೀಟ್ ದೆಮ್. ಸೊ ಆ ರೀತಿಯಾದಂಥ ಒಂದು ಡಿಸಿಷನ್ ಮೇಕಿಂಗ್ ನಮ್ಮ ಹತ್ರ ಇರಬೇಕಂದ್ರೆ ಇಟ್ ಮೇ ಬಿ ಡಿಸಿಷನ್ ಮೇಕಿಂಗ್ ಆಗಿರ್ಬೋದು, ಕ್ರಿಯೇಟಿವಿಟಿ ಇರಬೇಕು ಮನುಷ್ಯನಿಗೆ. ಕ್ರಿಯೇಟಿವಿಟಿಯಿಂದಲೇ ಪರ್ಸ್ನಾಲಿಟಿ ಬಿಲ್ಡ್ ಆಗೋದು. ಆ ರೀತಿಯಾದ ಮಾತುಗಳು ಕೇಳಿರ್ತೀರ. ಸೊ ಕ್ರಿಯೇಟಿವಿಟಿ, ಕಾನ್ಸಂಟ್ರೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಕಾನ್ಸಂಟ್ರೇಷನ್, ಡಿಸಿಪ್ಲಿನ್, ಇಟ್ ವೆರಿ ಮ್ಯಾಟರ್ಸ್ ಇನ್ ಎವ್ರಿಥಿಂಗ್. ಓಕೆ, ಅದೇ ರೀತಿ ನಾವು ಕಾನ್ಸಂಟ್ರೇಷನ್ ಆದಮೇಲೆ ಇದು ಫ್ರಂಟಲ್ ಲೋಬಿಂದ ಆಗುತ್ತೆ. ನೆಕ್ಸ್ಟ್ ಪೋರ್ಚಿಯಲ್ ಅಥವಾ ಪ್ಯಾರಿಷಿಯಲ್ ಲೋಬ್ ಅಥವಾ ಪೇರೆಂಟಲ್ ಲೋಬ್ ಅಂತ ನಾವು ಕರಿತೀವಿ. ಈ ಪೋರ್ಚಿಯಲ್ ಅಥವಾ ಪ್ಯಾರೆಂಟಲ್ ಲೋಬ್ ಏನಿದೆಯಲ್ಲ, ಇಟ್ ಈಸ್ ನಾನ್ ಆಸ್ ಎ ಸೆನ್ಸರಿ ಕಾರ್ಟೆಕ್ಸ್. ಅದೇನಾಗಿದೆ, ಸೆನ್ಸರಿ ಕಾರ್ಟೆಕ್ಸ್ ಅಂತ ಕರಿತೀವಿ. ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಕಂಟ್ರೋಲಿಂಗ್ ಲಾಜಿಕಲ್ ರಿಸೋನೆನ್ಸ್, ಡೈರೆಕ್ಷನ್, ಡಿಸ್ಟೆನ್ಸ್, ರೆಕಾಗ್ನೈಸೇಷನ್, ಸ್ಟೋರೇಜ್ ಆಫ್ ಲ್ಯಾಂಗ್ವೇಜ್. ಅಂದರೆ ಇದು ಏನು ಮಾಡುತ್ತೆ? ಪ್ಯಾರಿಯೆಟಲ್ ಲೋಬ್ ಮತ್ತು ಪೋರ್ಚಿಯಲ್ ಲೋಬ್. ಈ ಪೋರ್ಚಿಯಲ್ ಲೋಬ್ ಅಥವಾ ಪ್ಯಾರೆಂಟಲ್ ಲೋಬ್ ಏನಪ್ಪ, ಕಂಟ್ರೋಲಿಂಗ್ ಲಾಜಿಕಲ್ ರಿಸೋನೆನ್ಸ್. ಯಾವುದಾದ್ರೂ ಒಂದು ಲಾಜಿಕ್ ತಿಳಿಬೇಕು. ಮ್ಯಾಥ್ಸ್ ಯಾವುದೋ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ, ಅದರಲ್ಲಿ ಇರ್ತಕ್ಕಂಥ ಲಾಜಿಕ್ ನನಗೆ ಅರ್ಥ ಆಗಿಲ್ಲ ಅಂದರೆ ಪ್ರಾಬ್ಲಮ್ ಮಾಡೋದು ವೇಸ್ಟ್, ಅದು ನನಗೆ ಅರ್ಥನೂ ಆಗಲ್ಲ. a + b² = a² + 2ab + b². ಲಾಜಿಕ್ ಇದೆ, ಆ ಲಾಜಿಕ್ ನನಗೆ ಗೊತ್ತಿದ್ರೆ ವಿ ಕ್ಯಾನ್ ಡೈರೆಕ್ಟ್ಲಿ ಇಂಟ್ರಾಕ್ಟ್. ಇಫ್ ಐ ಡಿಡಂಟ್ ನೋ ದ ಲಾಜಿಕ್ ಬಿಟ್ವೀನ್ a + b² ಐ ಕಾಂಟ್ ಮೇಕ್ ದ ಸೊಲ್ಯೂಷನ್ ಆಫ್ ದಟ್ ಪ್ರಾಬ್ಲಮ್. ಓಕೆನಾ, ಆ ಥರ ನಾವು ನೋಡ್ಬೋದು. ಸೊ ಆ ಒಂದು ಕಂಡೀಷನಲ್ಲಿ ಮನುಷ್ಯನಿಗೆ ಲಾಜಿಕಲ್ ಆಗಿ ಅವನು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಯಾವುದಾದ್ರೂ ಹೆಲ್ಪ್ ಮಾಡೋದಿದ್ರೆ ಅದು ನಿಮ್ಮ ಪ್ಯಾರಿಯೆಟಲ್ ಅಥವಾ ಪಾರ್ಷಿಯಲ್ ಲೋಬ್. ಓಕೆನಾ, ಅದೇ ರೀತಿ ಲ್ಯಾಂಗ್ವೇಜ್ನ ಸ್ಟೋರೇಜ್ ಆಗಿರ್ಬೋದು. ನಿಮ್ಗೆ ಯಾವುದಾದ್ರೂ ಮದರ್ ಟಂಗ್ ಕನ್ನಡದ ಬಗ್ಗೆ ನಮಗೆಲ್ಲ ಗೊತ್ತು. ಹೌದಾ, ಕನ್ನಡದ ಬಗ್ಗೆ ನಮ್ಗೆ ಜ್ಞಾನ ಇದೆ ಸ್ವಲ್ಪ, ಅದು ನಮ್ಗೆ ಗೊತ್ತು. ಸೊ ಅದನ್ನು ನಾವು ಯಾವುದಾದ್ರು ಪಾರ್ಷಿಯಲ್ ಲೋಬ್ ಅಂತ ನಾವು ತಿಳ್ಕೊಳ್ತೀವಿ, ಅದರಲ್ಲಿ ಇರುತ್ತೆ. ಅದೇ ರೀತಿ ಟೆಂಪರಲ್ ಲೋಬ್. ವಾಟ್ ಈಸ್ ದಿಸ್ ಟೆಂಪರಲ್ ಲೋಬ್? ಇಟ್ ಈಸ್ ನಾನ್ ಆಸ್ ಆಡಿಟರಿ ಕಾರ್ಟೆಕ್ಸ್. ನೀವು ಯಾವುದೇ ರೀತಿಯಾದಂಥ ಕಾರ್ಟೆಕ್ಸ್ಗಳನ್ನ ಕನ್ಫ್ಯೂಸ್ ಆಗಬಾರ್ದು ನೀವು. ಹೇಳ್ತೀನಿ, ಈಗ ಫ್ರಂಟಲ್ ಲೋಬಿಗೆ ನಾವು ಯಾವ ಕಾರ್ಟೆಕ್ಸ್ ಅಂತ ಕರಿತೀವಿ? ಮೋಟಾರ್ ಕಾರ್ಟೆಕ್ಸ್ ಅಂತ ಕರಿತೀವಿ. ಪ್ಯಾರಿಯೆಟಲ್ ಲೋಬಿಗೆ ಯಾವ ಕಾರ್ಟೆಕ್ಸ್ ಅಂತ ಕರಿತೀವಿ? ಸೆನ್ಸರಿ ಕಾರ್ಟೆಕ್ಸ್ ಅಂತ ಕರಿತೀವಿ. ಟೆಂಪರಲ್ ಲೋಬಿಗೆ ಯಾವ ಕಾರ್ಟೆಕ್ಸ್ ಅಂತ ಕರಿತೀವಿ? ಆಡಿಟರಿ ಕಾರ್ಟೆಕ್ಸ್ ಅಂತ ಕರಿತೀವಿ. ಆಕ್ಯುಪೇಷನಲ್ ಲೋಬ್ಗೆ ನಾವು ಯಾವ ಕಾರ್ಟೆಕ್ಸ್ ಅಂತ ಕರಿತೀವಿ? ಅದು ವಿಷನ್ ಕಾರ್ಟೆಕ್ಸ್ ಅಂತ ವಿಷನಲ್ ಕಾರ್ಟೆಕ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಟೆಂಪರಲ್ ಲೋಬ್ ಬಗ್ಗೆ ಬರೋದಾದರೆ ಆಡಿಟರಿ ಕಾರ್ಟೆಕ್ಸ್. ದ ಟೆಂಪರಲ್ ಲೋಬ್ ಈಸ್ ನಾಟ್ ಆಸ್ ದ ಆಡಿಟರಿ ಕಾರ್ಟೆಕ್ಸ್. ಓಕೆನಾ, ಇಟ್ ಕಂಟ್ರೋಲ್ಸ್ ಹಿಯರಿಂಗ್, ಸ್ಮೆಲ್, ಡ್ರೀಮ್ಸ್ ಎಕ್ಸೆಟ್ರಾ. ಈಗ ಏನಿದೆಯಲ್ಲ ಸ್ಮೆಲ್ ಆಗಿದ್ದು, ಇಲ್ಲಿ ಗಬ್ ಸ್ಮೆಲ್ ಇದ್ದರೆ ನಾವು ಕೈ ಮುಚ್ಕೊಳ್ತೀವಿ. ಹೌದಾ, ಇಯರಿಂಗ್ ಏನೋ ಒಂದು ಕೆಟ್ಟ ಪದ ಬರ್ತಿದೆ ಅಂದರೆ ಯಾರೂ ಕಿವಿ ಮುಚ್ಕೊಳ್ಳಲ್ಲ. ಇವಾಗ ನಾವು ಅವಾಗ ಕಿವಿ ಮುಚ್ಕೊಳ್ತಿದ್ವಿ. ಓಕೆ, ಅಥವಾ ಚಳಿ ಆಗ್ತಾ ಇದೆ ಅಂತಂದಾಗ ಕಿವಿ ಮುಚ್ಕೊಳ್ಳಿ ಅಂತ. ಸೊ ದಟ್ಟಿದೆ. ಆ್ಯಂಡ್ ದಿಸ್ ಕಾರ್ಟೆಕ್ಸ್ ಆಸ್ ಎ ಡ್ರೀಮ್ಸ್. ನೀವು ನೋಡಿ, ನೀವು ರಾತ್ರಿ ಮಲಗಬೇಕಾದ್ರೆ ತುಂಬ ಯಾವುದೋ ಒಂದು ಬಗ್ಗೆ ಯೋಚನೆ ಮಾಡಿರ್ತೀರ. ಈಗ ನಾನು ಎಕ್ಸಾಂಪಲ್ ತೊಗೊಳ್ತೀನಿ. ನನಗೆ ಗರ್ಲ್ ಫ್ರೆಂಡ್ ಇಲ್ಲ. ಓಕೆನಾ,
ನಾನು ನನ್ನ ಗರ್ಲ್ಫ್ರೆಂಡ್ ಹಂಗಿರ್ತಾಳೆ, ನನ್ನ ವೈಫ್ ಹಿಂಗಿರ್ತಾಳೆ ಅಂತ ಯೋಚನೆ ಮಾಡಿ ಅದ್ರ ಬಗ್ಗೆನೇ ನಿದ್ದೆ ಮಾಡಿದ್ರು, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ನಿದ್ದೆ ಮಾಡಿದರೆ ನನಗೆ ನನ್ನ ವೈಫ್ ಬಗ್ಗೆ ಡ್ರೀಮ್ಸ್ ಬಂದೇ ಬರುತ್ತೆ. ದ ಕಾನ್ಸೆಪ್ಟ್ ಆನ್ ದ ಲವ್ ಹ್ಯಾಸ್ ಬಿನ್ ಕಮಿಂಗ್ ಟು ಮೈ ಡ್ರೀಮ್ಸ್. ಅದು ಯಾಕಾಗುತ್ತೆ? ಟೆಂಪರಲ್ ಲೋಬ್ ವಿಲ್ ಡಿಸೈಡ್ ದ ಡ್ರೀಮ್ಸ್ ಆಫ್ ಯು. ನಿನ್ನ ಡ್ರೀಮ್ಸ್ ಮತ್ತು ಡ್ರೀಮ್ಸ್ ಅಂದರೆ ನಿಮ್ಮ ಒಂದು ಡಿಸಿಷನ್ ಏನಿದೆ ಅದು ಇದು ಅಂತ ನೀವು ಅದನ್ನ ಯೋಚನೆ ಮಾಡಬೇಡಿ. ಸೊ ದಟ್ ಡ್ರೀಮ್ ಈಸ್ ಡಿಫ್ರೆಂಟ್, ದಿಟ್ ಡ್ರೀಮ್ ಈಸ್ ಡಿಫ್ರೆಂಟ್. ಓಕೆನಾ? ಅದೇ ರೀತಿ ನಾವು ಇದನ್ನು ನೋಡ್ತೀವಿ. ಡ್ರೀಮ್ಸ್ ಇಟ್ ಹ್ಯಾಸ್ ಬಿನ್ ಟೆಂಪರಲ್ ಲೋಬ್. ನೆಕ್ಸ್ಟ್ ವಿ ಹ್ಯಾವ್ ಮೂವಿಂಗ್ ಟು ದ ಆಕ್ಯುಪೇಷನ್ ಲೋಬ್. ಆಕ್ಯುಪೇಷನ್ ಲೋಬ್ ಇಟ್ ಈಸ್ ನಾನ್ ಎಸ್ ಅ ವಿಜುವಲ್ ಕಾರ್ಟೆಕ್ಸ್. ಹೇಳಿದೆ ನಿಮಗೆ, ಅವನು ವಿಜುವಲ್ ಕಾರ್ಟೆಕ್ಸ್ ಅಂತ ಕರಿತೀವಿ. ಯಾಕೆ ವಿಜುವಲ್ ಕಾರ್ಟೆಕ್ಸ್ ಅಂತ ಕರಿತೀವಿ? ನಮ್ಮ ಐ ಏನಿದೆ, ಈ ಐಯಿಂದ ನೋಡಿ, ಇದು ಈ ಐಯಿಂದ ಹೋಗಿ ಸಿಗ್ನಲ್ಸು ಬರಬೇಕಾದ್ರೆ ಎಲ್ಲಿಗೆ ಹೋಗ್ತವೆ ಸಿಗ್ನಲ್ಸ್? ಯಾವ ಪಾರ್ಟಿಗೆ ಹೋಗ್ತವೆ? ದ ಸಿಗ್ನಲ್ಸ್ ಫ್ರಮ್ ದ ಐ ಹ್ಯಾಸ್ ಬಿನ್ ಮೂವ್ ಟು ದ ಆಕ್ಯುಪೇಷನ್ ಲೋಬ್ ಆರ್ ವಿಜುವಲ್ ಕಾರ್ಟೆಕ್ಸ್. ದೆನ್ the input or the output or control on the vision has been completely handled over by this occipital lobe. ನೀವು 4 types of lobe ನೆನ್ಪಿಟ್ಕೊಳ್ಬೇಕು. 6 ಲೋಬ್ಸಿಗಿರತಕ್ಕಂಥ ಕಾರ್ಟೆಕ್ಸಸ್ ನೇಮ್ನ, ಪರ್ಟಿಕ್ಯುಲರ್ ಕಾರ್ಟೆಕ್ಸಸ್ ನೇಮ್ನ ನೆನ್ಪಿಟ್ಕೊಳ್ಬೇಕು. ಮತ್ತು ಅದು ಮಾಡ್ತಕ್ಕಂಥ ಫಂಕ್ಷನ್ಸ್ನ ನೆನ್ಪಿಟ್ಕೊಂಡ್ರೆ ಈ ಸೆರಿಬ್ರಮ್ ಅನ್ನೋದೇನಿದೆ ಕಂಪ್ಲೀಟಾಗಿ ನಿಮಗೆ ಕ್ಲಿಯರ್ ಆಗುತ್ತೆ. ಇಟ್ ಈಸ್ ಅ ಪಾರ್ಟ್ ಆಫ್ ಅ ಬ್ರೈನ್. ಇಟ್ ಈಸ್ ಎ ಸಿಂಗಲ್ ಪಾರ್ಟ್ ಆಫ್ ಅ ಬ್ರೈನ್. ಓಕೆನಾ? ಇದೇ ಪ್ರಕಾರ ಸೆರಿಬೆಲ್ಲಮ್ ಅಂದರೆ ಏನು? ನಾನು ಹೇಳ್ದೆ ನಿಮಗೆ ಸೀಕ್ವೆನ್ಸಾಗಿ ಬರ್ಕೊಳ್ಳಿ. ನಾನು ಹೇಳ್ತಕ್ಕಂಥ ಎಲ್ಲ ಪಾಯಿಂಟ್ಗಳನ್ನ ನೀವು ಸೀಕ್ವೆನ್ಸಾಗಿ ಬರ್ಕೊಳ್ಳಿ. ಅವಾಗ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೆರಿಬ್ರಮ್ ಆಯಿತು. ಈಗ ಸೆರಿಬೆಲ್ಲಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ವಾಟ್ ಈಸ್ ದಿಸ್ ಸೆರಿಬೆಲ್ಲಮ್? ಇಟ್ ಈಸ್ ಅ ಸೆಕೆಂಡ್ ಲಾರ್ಜೆಸ್ಟ್ ಪಾರ್ಟ್ ಆಫ್ ಬ್ರೈನ್. ಈಗ ಸೆರಿಬ್ರಮ್ ಈಸ್ ಅ ಪಾರ್ಟ್ ಆಫ್ ಫಸ್ಟ್ ಲಾರ್ಜೆಸ್ಟ್ ಪಾರ್ಟ್ ಆಫ್ ಅವರ್ ಬ್ರೈನ್. ಸೆರಿಬೆಲ್ಲಮ್ ಈಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಪಾರ್ಟ್ ಆಫ್ ಅವರ್ ಬ್ರೈನ್. ಓಕೆ. ಈ ಒಂದು ಸೆರಿಬ್ರಮ್ ಇದೆ ಫಸ್ಟ್. ಇಲ್ಲಿ ಅಪ್ಪರ್ ಪಾರ್ಟ್ ಆಫ್ ಬ್ರೈನ್ ಈಸ್ ಲೊಕೇಟೆಡ್ ಸೆರಿಬ್ರಮ್ ಆ್ಯಂಡ್ ಲೋವರ್ ಪಾರ್ಟ್. ಈ ಸೆರಿಬ್ರಮ್ ಕೆಳಗೆ ಏನಿದೆಯಲ್ಲ ಪೋಸ್ಟೀರಿಯರ್ ಪಾರ್ಟ್ ಅಂದರೆ ಲೊಕೇಟೆಡ್ ಪೋಸ್ಟೀರಿಯರ್ ಪಾರ್ಟ್ ಆಫ್ ಸೆರಿಬ್ರಮ್. ಈ ಸೆರಿಬ್ರಮ್ ಕೆಳಗಡೆ ಏನಿದೆಯಲ್ಲ ಈ ಒಂದು ಸೆರಿಬೆಲ್ಲಮ್ ಅನ್ನೋ ಒಂದು ಪಾರ್ಟ್ ಏನಿದೆ ಲೊಕೇಟ್ ಆಗಿದೆ. ಈ ಒಂದು ಸೆರಿಬ್ರಮ್ ಇಲ್ಲಿದೆ ಅಂತಂದರೆ ಈ ಪಾರ್ಟಲ್ಲಿ ಏನಿರುತ್ತೆ ಸೆರಿಬೆಲ್ಲಮ್ ಇರುತ್ತೆ. ಓಕೆನಾ? ಈ ಸೆರಿಬೆಲ್ಲಮ್ನ ನಾವು ಏನಂತ ಕರಿತೀವಿ ಅಂದರೆ ಲಿಟಲ್ ಬ್ರೈನ್ ಅಂತ ಕರಿತೀವಿ. ಸೆರಿಬೆಲ್ಲಮ್ನ ಲಿಟಲ್ ಬ್ರೈನ್ ಅಂತ ಕರಿತೀವಿ. ಯಾವುದನ್ನ? ಈ ಸೆರಿಬೆಲ್ಲಮ್ನ. ಓಕೆನಾ? ಮತ್ತು ಇದು ಸ್ಟ್ರಕ್ಚರ್ ಏನಿದೆಯಲ್ಲ ಈ ಸೆರಿಬ್ರಮ್ ಮತ್ತು ಈ ಸ್ಟ್ರಕ್ಚರ್ ಸೆರಿಬೆಲ್ಲಮ್. ಇಟ್ ಈಸ್ ಎ ಸೆರಿಬೆಲ್ಲಮ್. ಯು ಥಿಂಕ್ ಇಟ್ ಈಸ್ ಎ ಸೆರಿಬೆಲ್ಲಮ್. ಇಟ್ ಈಸ್ ಅಪ್ಪರ್ ಕವರ್ ಆಫ್ ಇಟ್ ಈಸ್ ನಾನ್ ಎಸ್ ಸೆರಿಬ್ರಮ್. ಈ ಒಂದು ಸ್ಟ್ರಕ್ಚರ್ ಏನಿದೆ ಸೆರಿಬೆಲ್ಲಮ್ ಎಂದು, ಈ ಸ್ಟ್ರಕ್ಚರ್ ಈ ಸೆರಿಬ್ರಮ್ಗೆ ಸಿಮಿಲರ್ ಆಗಿರುತ್ತೆ ಸ್ಟ್ರಕ್ಚರ್. ಓಕೆನಾ? ರಿಸಿಂಬಲ್ಸ್ ಸ್ಟ್ರಕ್ಚರ್. ಈ ಸೆರಿಬೆಲ್ಲಮ್ ಏನಿದೆ ಅಲ್ಲ ಅದು ಕೂಡ 2 ಪಾರ್ಟಾಗಿ ಡಿವೈಡ್ ಆಗುತ್ತೆ. ಈಗ ಸೆರಿಬ್ರಮ್ ಡಿವೈಡ್ ಆಗಿದೆ, ಸೆರಿಬೆಲ್ಲಮ್ ಕೂಡ ಡಿವೈಡ್ ಆಗುತ್ತೆ. ರೈಟ್ ಹೆಮಿಸ್ಫಿಯರ್ ಮತ್ತು ಲೆಫ್ಟ್ ಹೆಮಿಸ್ಫಿಯರ್. ಓಕೆನಾ? ದ ಸೆರಿಬೆಲ್ಲಮ್ ಕಂಟ್ರೋಲ್ಸ್ ಕಾಂಟ್ರಾಕ್ಷನ್, ಮೂವ್ಮೆಂಟ್, ಬ್ಯಾಲೆನ್ಸ್, ಬಾಡಿ, ಪೋಸ್ಚರ್ ಎಟ್ಸೆಟ್ರಾ. ಅಂದರೆ ಈಗ ನೋಡಿ ಅಲ್ಲೇನಿದೆ ಥಾಟ್ಸು, ಪರ್ಸ್ನಾಲಿಟಿ, ಇಯರಿಂಗು, ಇನ್ಪುಟು, ಔಟ್ಪುಟು, ವಿಷನರಿ, ಆ ಥರ ಡ್ರೀಮ್ಸು ಅದೆಲ್ಲ ಆಯಿತು. ಈಗ ಅಲ್ಲಿ ಇನ್ವಾಲಂಟ್ರಿ ಆ್ಯಕ್ಷನ್ಸ್ ಅಲ್ಲ ಅವು. ಓಕೆನಾ? ಈಗ ಇಲ್ಲಿಗೆ ನೋಡೋದಾದರೆ ಸೆರಿಬೆಲ್ಲಮ್ ಏನಿದೆ ಇದು ವಾಲಂಟರಿ ಆ್ಯಕ್ಷನ್ಸ್ ಹ್ಯಾಸ್ ಬಿನ್ ಕಂಟ್ರೋಲ್ ಬೈ ದಿಸ್ ಸೆರಿಬೆಲ್ಲಮ್. some voluntary actions has been controlled by this cerebellum. ಓಕೆನಾ? ಯಾವ ರೀತಿಯಾದಂಥ ವಾಲಂಟರಿ ಆ್ಯಕ್ಷನ್ಸು ಸೆರಿಬೆಲ್ಲಮ್ ಕಂಟ್ರೋಲ್ ಮಾಡುತ್ತೆ ಅಂತ ನೋಡೋದಾದರೆ ದಿ ಸೆರಿಬೆಲ್ಲಮ್ ಕಂಟ್ರೋಲ್ ದ ವಾಲಂಟರಿ ಆ್ಯಕ್ಷನ್ಸ್ ಲೈಕ್ ಮೂವ್ಮೆಂಟ್, ಪೋಸ್ಚರ್ ಆಫ್ ದ ಬಾಡಿ, ಆಮೇಲೆ ಏನೇನು ಕಂಟ್ರೋಲ್ ಮಾಡಿ ಮೂವ್ಮೆಂಟ್ ಆಫ್ ದ ಬಾಡಿ ಆಗಿರ್ಬೋದು, ಬ್ಯಾಲೆನ್ಸ್ ಆಫ್ ದ ಬಾಡಿ ಆಗಿರ್ಬೋದು, ಪೋಸ್ಚರ್ ಆಫ್ ದ ಬಾಡಿ ಆಗಿರ್ಬೋದು. ಈ ರೀತಿಯಾದಂಥ ಒಂದು ವಾಲಂಟರಿ ಆ್ಯಕ್ಷನ್ಸ್ ಅಂದರೆ ನಮ್ಮ ಬಾಡಿ ಹಿಂಗೆ ಸೀದಾ ನಿಲ್ಲಬೇಕು, ಈ ರೀತಿ ನಾವು ಸ್ಟಿಫ್ ಆಗಿರಬೇಕು ಅನ್ನೋದನ್ನು ಯಾವುದು ಕಂಟ್ರೋಲ್ ಮಾಡುತ್ತೆ ಅಂತ ನೋಡೋದಾದರೆ ಸೆರಿಬೆಲ್ಲಮ್ ವಿಲ್ ಡಿಸೈಡ್ ದ ಶೇಪ್ ಆಫ್ ಯುವರ್ ಬಾಡಿ. ಓಕೆನಾ? ಶೇಪ್ ಮತ್ತು ಬ್ಯಾಲೆನ್ಸ್. ನೀವು ರೋಡಲ್ಲಿ ಹಿಂಗೆ ನೆಟ್ಟಿಗೆ ನಡ್ಕೊಂಡು ಹೋಗ್ತಿದ್ದೀರಾ ಅಂದರೆ ಅಲ್ಲಿ ಸೆರಿಬೆಲ್ಲಮ್ ಕರೆಕ್ಟಾಗಿ ವರ್ಕ್ ಆಗ್ತಿದೆ ಅಂತ ಅರ್ಥ. ನಿಮಗೆ ಟಿಫನ್ ಮಾಡಲಾರ್ದ ಒಂದು ಸ್ವಲ್ಪ ವೀಕ್ನೆಸ್ ಆಗಿ ತಲೆ ತಿರುಗಿ ಬೀಳೋ ಥರ ಬ್ಯಾಲೆನ್ಸ್ ತಪ್ಪಿದೆ ಅಂದರೆ ಅಲ್ಲಿ ಸೆರಿಬೆಲ್ಲಮ್ದು ಒಂದು ಸ್ವಲ್ಪ ಕಮ್ಮಿ ಆಗಿದೆ, ವರ್ಕಿಂಗ್ ಎಫಿಷಿಯನ್ಸಿ ಕಮ್ಮಿ ಆಗಿದೆ ಅಂತ ನಾವು ತಿಳ್ಕೊಳ್ಬೇಕಾಗತ್ತೆ. ಓಕೆನಾ? ನೆಕ್ಸ್ಟ್ ಅದೇ ಥರ
It also plays major role in ಕೋಯಿಂಗ್ಲೇಷನ್ ಅಂದರೆ ಲರ್ನಿಂಗ್. ಸೆರಿಬೆಲ್ಲಮ್ ಅನ್ನತಕ್ಕಂಥ ಒಂದು ಪಾರ್ಟ್ ಏನಿದೆಯಲ್ಲ, ಸೆರಿಬ್ರಮ್ ಮತ್ತು ಸೆರಿಬೆಲ್ಲಮ್ ಆರ್ ದ ಬೋತ್ ಪಾರ್ಟ್ಸ್ ವಿಚ್ ಹ್ಯಾಸ್ ಬೀನ್ ಮೇಜರ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಲರ್ನಿಂಗ್ ಅನ್ನೋವಂಥದ್ದು ಕಾನ್ಸೆಪ್ಟ್ ಏನಿದೆ ಇದಕ್ಕೆ ಈ ಸೆರಿಬೆಲ್ಲಮ್ ಮತ್ತು ಸೆರಿಬೆಲ್ಲಮ್ ಡೈರೆಕ್ಟ್ಲಿ ರೆಸ್ಪಾನ್ಸಿಬಲ್ ಆಗಿರುತ್ತೆ. ನೆಕ್ಸ್ಟ್ ಇದು ಇಷ್ಟೊತ್ತು ನಾವು ತಿಳ್ಕೊಂಡಿದ್ದು ಸೆರಿಬೆಲ್ಲಮ್. ಓಕೆನಾ? It's about the knowledge of some little bit of cerebrum and cerebellum. The two parts of our brain is completed. Let's move on the third part of our brain, which is known as the brain stem. Okay, the brain stem is a stem-like part of our brain that is concentrated. Okay, sorry for the disturbance, and I will apologize. Brainstem ಅಂದರೆ brainstem is a stem-like part of our brain that is connected with the spinal cord. brainstem ಅಂದರೆ ಏನು? ಇದು ಬ್ರೈನ್ ಈ ಪಾರ್ಟ್ನ ಇಲ್ಲಿ ಇವೆರಡು ಕೈ ಏನಿದೆ ಇದನ್ನು ಬ್ರೈನ್ ಅಂತ ತಿಳ್ಕೊಳ್ಳಿ, ಮತ್ತು ಇದನ್ನು ಸ್ಪೈನಲ್ ಕಾರ್ಡ್ ಅಂತ ತಿಳ್ಕೊಳ್ಳಿ. ಈಗ ನೀವೇನು ಮಾಡ್ತೀರಿ, ಈ ಬ್ರೈನ್ ಮತ್ತು ಈ ಪಾರ್ಟ್ ಕನೆಕ್ಟ್ ಆಗ್ತಿದ್ದಿಲ್ಲ, ಇದು ಕನೆಕ್ಟ್ ಆಗ್ತಿದ್ದಿಲ್ಲ, ಇಲ್ಲಿ ಒಂದು ಸ್ಟೆಮ್ ಲೈಕ್ ಸ್ಟ್ರಕ್ಚರ್ ನಮಗೆ ಸಿಗುತ್ತೆ. ಈ ಸ್ಟೆಮ್ ಲೈಕ್ ಸ್ಟ್ರಕ್ಚರ್ನ ನಾವು ಏನಂತ ಕರಿತೀವಿ ಅಂದರೆ ಬ್ರೈನ್ ಸ್ಟೆಮ್ ಅಂತ ಕನೆಕ್ಟ್ ಆಗ್ತೀವಿ. ಈ ಸ್ಟೆಮ್ ಲೈಕ್ ಸ್ಟ್ರಕ್ಚರ್ ಏನು ಮಾಡುತ್ತಿದೆ, ಇಟ್ ವಿಲ್ ಕನೆಕ್ಟ್ ದ ಬ್ರೈನ್ ಆ್ಯಂಡ್ ದ ಸ್ಪೈನಲ್ ಕಾರ್ಡ್. ಇಟ್ ಈಸ್ ಮೇನ್ಲಿ ಕಂಪೋಸ್ಡ್ ಆಫ್ ಈ ಒಂದು ಏನಿದೆ ಬ್ರೈನ್ ಸ್ಟೆಮ್ ಏನೇನಿದೆ, ಈ ಬ್ರೈನ್ ಸ್ಟೆಮಲ್ಲಿ ಏನೇನಿದೆ 3 ಪಾರ್ಟ್ಸ್ ಇದೆ. ಈ ಬ್ರೈನ್ ಸ್ಟೆಮಲ್ಲಿ ಮಿಡ್ ಬ್ರೈನ್, ಪೋನ್ಸ್, ಮಿಡಲ್ ಅಬ್ಲಂಗೇಟ. ಮಿಡ್ ಬ್ರೈನ್, ಪೋನ್ಸ್ ಮತ್ತು ಮಿಡಲ್ ಅಬ್ಲಂಗೇಟ ಈಸ್ ಇನ್ಸೈಡ್ ದ ಬ್ರೈನ್ ಸ್ಟೆಮ್. ಈಗ ಇದು ಬ್ರೈನ್ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬ್ರೈನ್ ಸ್ಟೆಮ್ ಅಂದರೆ ಏನಿಲ್ಲ ಸರ್, ಬ್ರೈನ್ ಲಾಸ್ಟ್ ತುದಿ ಪಾರ್ಟ್ ಏನಿರುತ್ತೆ ಅದು ಸ್ಪೈನಲ್ ಕಾರ್ಡಿಗೆ ಕನೆಕ್ಟ್ ಆಗೋದು ಬಂದಿರುತ್ತೆ. ಆ ಒಂದು ಏನಿದೆ ಆ ಪಾರ್ಟ್ ಯಾವ ಥರ ಕಾಣುತ್ತೆ ಅಂದರೆ ಸ್ಟೆಮ್ ಥರ ಕಾಣುತ್ತೆ. ಸೊ ವಿ ವಿಲ್ ಕಾಲ್ ಇಟ್ ಆ್ಯಸ್ ಬ್ರೈನ್ ಸ್ಟೆಮ್. ಆ್ಯಂಡ್ ಈ ಬ್ರೈನ್ ಸ್ಟೆಮ್ ಒಳಗಡೆ ಏನೇನಿದೆ, ದೇ ಆರ್ ಸಮ್ ಪಾರ್ಟ್ಸ್ ಆಫ್ ಬ್ರೈನ್ ಇಸ್ ಲೊಕೇಟೆಡ್ ಇನ್ ದ ಬ್ರೈನ್ ಸ್ಟೆಮ್. ದೇ ಆರ್ ಮಿಡ್ ಬ್ರೈನ್ ಮತ್ತು ಪೋನ್ಸ್ ಮತ್ತು ಮೆಡಲ್ ಅಬ್ಲಂಗೇಟ. ಓಕೆ, ಮೆಡಲ್ ಅಬ್ಲಂಗೇಟ, ಪೋನ್ಸ್, ಮಿಡ್ ಬ್ರೈನ್, ಪೋನ್ಸ್, ಮೆಡಲ್ ಅಬ್ಲಂಗೇಟ ಹ್ಯಾಸ್ ಬೀನ್ ಲೊಕೇಟೆಡ್ ಇನ್ ದಿಸ್ ಬ್ರೈನ್ ಸ್ಟೆಮ್. ಓಕೆನಾ? ಆ ರೀತಿಯಾಗಿ ನೋಡಿದ್ರೆ ಈಗ ಇಷ್ಟೊಂದು ಎಲ್ಲದರ ಬಗ್ಗೆ ಒಂದು ಸ್ವಲ್ಪ ನಾಲೆಜ್ ತೊಗೊಂಡಿದ್ದೀವಿ. ಅದೇ ರೀತಿ ಮಿಡ್ ಬ್ರೈನ್, ಪೋನ್ಸ್ ಮತ್ತು ಮೆಡಲ್ ಅಬ್ಲಂಗೇಟ ಬಗ್ಗೆ ಕೂಡ ಒಂದು ಸ್ವಲ್ಪ ನಾಲೆಜ್ ತೊಗೊಂಡ್ಬಿಟ್ರೆ ಮುಗೀತಲ್ಲ. ಅದೇ ರೀತಿ ತೊಗೊಳಕ್ಕೆ ಹೋದರೆ ನಮ್ಗೆ ಫಸ್ಟ್ ಸಿಗೋದೇನೆಂದರೆ ಮಿಡ್ ಬ್ರೈನ್. ಇಟ್ ಈಸ್ one of the smallest portion of brain. It mainly controls the function of sensory organs. ಓಕೆನಾ? ಮಿಡ್ ಬ್ರೈನ್ ಏನು ಮಾಡುತ್ತೆ? ಮಿಡ್ ಬ್ರೈನ್ ಸ್ಮಾಲೆಸ್ಟ್ ಪೋರ್ಷನ್ ಸರ್. ನಮ್ಮ ಬ್ರೈನ್ ಒಳಗಡೆ ಇರತಕ್ಕಂಥ ಸ್ಮಾಲೆಸ್ಟ್ ಪಾರ್ಟ್ ಯಾವುದಾದ್ರು ಇದ್ದರೆ ಅದು ಮಿಡ್ ಬ್ರೈನ್. ಓಕೆನಾ? ನೀವು ತಿಳ್ಕೊಳ್ಳಿ, ಸ್ಮಾಲೆಸ್ಟ್ ಪಾರ್ಟ್ ಆಫ್ ಬ್ರೈನ್ ಈಸ್ ಅ ಮಿಡ್ ಬ್ರೈನ್. ಓಕೆ, ಆ ಮಿಡ್ ಬ್ರೈನ್ ಏನು ಕೆಲಸ ಮಾಡ್ತೀವಿ? ವಾಟ್ ಈಸ್ ದ ಫಂಕ್ಷನ್ ಆಫ್ ದಟ್ ಮಿಡ್ ಬ್ರೈನ್? The function of that midbrain is to control the sensory organs. What are the sensory organs? ನಿಮಗೆಲ್ಲ ಗೊತ್ತಿದೆ ತಾನೇ ಸೆನ್ಸರಿ ಆರ್ಗನ್ಸ್ ಯಾವ್ಯಾವ ಅಂತ. ಓಕೆ, that sensory organs has been controlled by this midbrain. Next, pons ಬಗ್ಗೆ ನೋಡುತ್ತೆ ಅಂದರೆ ಇಟ್ ಈಸ್ ದ ಸೆಕೆಂಡ್ ಪಾರ್ಟ್ ಆಫ್ ಅವರ್ ಬ್ರೈನ್ ಸ್ಟೆಮ್. ಪೋನ್ಸ್ ಮೀನ್ಸ್ ಗೊತ್ತಾ? ಓಕೆ, ಪೋನ್ಸ್ ಅಂದರೆ ಏನು? ಈ ಪೋನ್ಸ್ ಅನ್ನೋದಿಲ್ಲ, ಈ ಪೋನ್ಸ್ ಅಂದರೆ ನೀವು ಅರ್ಥ ಮಾಡ್ಕೊಂಡು ಬ್ರಿಡ್ಜ್ ಅಂತ. ಪೋನ್ಸ್ ಅಂದ್ರೆ ಬ್ರಿಡ್ಜ್, ಸುಮ್ಮನೆ ನೆನ್ಪಿಟ್ಕೊಳ್ಳಿ. ಬ್ರಿಡ್ಜ್ ಅಂದರೆ ಏನು ಕೆಲಸ ಮಾಡುತ್ತೆ? ಈ ದಂಡಿಯಿಂದ ಆ ದಂಡಿಗೆ ಕನೆಕ್ಟ್ ಮಾಡುತ್ತೆ. ನಡುವೆ ಒಂದದು ಇರುತ್ತೆ, ಏನೋ ಒಂದು ಇರುತ್ತೆ. ಸೊ ಇಟ್ ವಿಲ್ ಕನೆಕ್ಟ್ ದ 2 ends. ಓಕೆನಾ? ಅದೇ ಥರ ಈ ಕೆಲಸ ಮಾಡುತ್ತೆ ಇಲ್ಲಿ ಪೋನ್ಸ್. ವಾಟ್ ಆರ್ ದ 2 ends? ಆ 2 ends ಯಾವ್ಯಾವ ಇದು ಕನೆಕ್ಟ್ ಮಾಡೋದು? ಇದು ಬ್ರಿಡ್ಜಲ್ಲಿ 2 ends ಇರಬೇಕಲ್ಲ. ಸೊ ವಾಟ್ ಆರ್ ದಟ್ 2 ends? The 2 ends are brain and the cerebellum. That brain and the cerebellum will connected by the bridge called pons. ಈ ಪೋನ್ಸ್ ಅನ್ನೋದೇನಿದೆಯಲ್ಲ ಇದು ಬ್ರಿಡ್ಜ್. ಇದು ಏನೇನು ಕನೆಕ್ಟ್ ಮಾಡುತ್ತೆ? ಬ್ರೈನ್ ಮತ್ತು ಸೆರೆಬೆಲ್ಲಮ್ನ ಕನೆಕ್ಟ್ ಮಾಡುತ್ತೆ.
ಓಕೆ, ಇದು ಫಂಕ್ಷನ್ಸ್ ಇಷ್ಟೇನಾ? ಕನೆಕ್ಟ್ ಮಾಡಿ ಕೈ ಬಿಟ್ಬಿಡ್ತಾ ಇದಕ್ಕೆ ಫಂಕ್ಷನ್ಸ್ ಬೇರೆ ಏನು ಇಲ್ವಾ ಇದ್ರ ಫಂಕ್ಷನ್ಸ್? ನೋ ನೋ, ದೇ ಹ್ಯಾವ್ ದ ಸಮ್ ಸ್ಪೆಸಿಫಿಕ್ ಫಂಕ್ಷನ್ಸ್. ಇಟ್ ವಿಲ್ ರೆಗ್ಯುಲೇಟ್ ದ ಸ್ಲೀಪ್ ಸೈಕಲ್ ಆ್ಯಂಡ್ ಮ್ಯಾನೇಜ್ ಬ್ರೀತಿಂಗ್ ರೇಟ್. ಈ ಬೋನ್ಸ್ ಅನ್ನೋದೇನಿದೆಯಲ್ಲ ಸ್ಲೀಪ್ ಸೈಕಲ್ ಅಂದರೆ ಒಬ್ಬ ಮನುಷ್ಯ ದಿನಕ್ಕೆ ಇಷ್ಟು ಮಲ್ಕೊಳ್ಬೇಕು, ಇಷ್ಟು ಎದ್ದಾಡಬೇಕು ಅಂತ ಒಂದು ಬಾಡಿ ಪಾರ್ಟ್ಸ್ ಓಕೆ. ಈಗ ಬೋನ್ಸ್ ಬಗ್ಗೆ ಡಿಸ್ಕಸ್ ಮಾಡೋದಾದರೆ ಇಟ್ ಈಸ್ ಅ ಬ್ರಿಡ್ಜ್ ಅಂತ ನೋಡಿದ್ವಿ. ಇಟ್ ವಿಲ್ ಕನೆಕ್ಟ್ ಟು ಪಾರ್ಟ್ಸ್ ಯಾವುದ್ಯಾವುದು? ಬ್ರೈನ್ ಮತ್ತು ಸೆರೆಬೆಲಮ್. ಬ್ರೈನ್ ಮತ್ತು ಸೆರೆಬೆಲಮ್ ಅದೇ ರೀತಿ ಇದ್ರದ್ದು ಸ್ಪೆಸಿಫಿಕ್ ಫಂಕ್ಷನ್ಸ್ ಇದೆ. ಇಟ್ ಹ್ಯಾಸ್ ದ ಸ್ಪೆಸಿಫಿಕ್ ಫಂಕ್ಷನ್ಸ್. ವಾಟ್ ಆರ್ ದ ಸ್ಪೆಸಿಫಿಕ್ ಫಂಕ್ಷನ್ಸ್? ಫಸ್ಟ್ನೇದು ಬಂದುಬಿಟ್ಟು ಸ್ಲೀಪ್ ಸೈಕಲ್. ಒಬ್ಬ ಮನುಷ್ಯ ಇಷ್ಟು ಮಲ್ಕೊಳ್ಬೇಕು, ಇಷ್ಟು ಎದ್ದೇಳಬೇಕು, ಇಷ್ಟೊತ್ತು ಇರಬೇಕು ಅಂತ ಯಾವುದಾದ್ರೂ ನಾವು ಯೋಚನೆ ಮಾಡೋದು ಆದರೆ ವಿಚ್ ವಿಲ್ ರೆಗ್ಯುಲೇಟ್ ದಟ್ ಫಂಕ್ಷನ್ಸ್ ಮೀನ್ಸ್ ಪೋನ್ಸ್. ಈ ಪೋನ್ಸ್ ಅನ್ನೋ ಒಂದು ಪಾರ್ಟ್ ಏನಿದೆಯಲ್ಲ ಇಟ್ ವಿಲ್ ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ವಿ ಹ್ಯಾವ್ ಬಿನ್ ಸ್ಟಾರ್ಟಿಂಗ್ ದಟ್ ಅಗೇನ್. ಪೋನ್ಸ್ಗೆ ನಿಂದ್ರಿಸಿದ್ವಿ. ಓಕೆನಾ? ದ ಪೋನ್ಸ್ ಹ್ಯಾಸ್ ದಿಸ್ ಸ್ಪೆಸಿಫಿಕ್ ಫಂಕ್ಷನ್ಸ್. ವಾಟ್ ಆರ್ ದ ಸ್ಪೆಸಿಫಿಕ್ ಫಂಕ್ಷನ್ ಆಫ್ ದಿಸ್ ಪೋನ್ಸ್ ಅಂತ ನೋಡೋದಾದರೆ ಫಸ್ಟ್ನೇದು ಬಂದುಬಿಟ್ಟು ಇಟ್ ವಿಲ್ ರೆಗ್ಯುಲೇಟ್ ದ ಸ್ಲೀಪ್ ಸೈಕಲ್ ಆಫ್ ದ ಹ್ಯೂಮನ್ ಬೀಯಿಂಗ್ ಹ್ಯಾಸ್ ಬಿನ್ ರೆಗ್ಯುಲೇಟೆಡ್ ಬೈ ದಿಸ್ ಪೋನ್ ವಿಚ್ ಈಸ್ ದ ಪಾರ್ಟ್ ಆಫ್ ಅವರ್ ಬ್ರೈನ್. ಓಕೆನಾ? ಇಟ್ ಈಸ್ ಅ ಬ್ರಿಡ್ಜ್ ವಿಚ್ ವಿಲ್ ಕನೆಕ್ಟ್ ದ ಸೆರಿಬೆಲಮ್ ಆ್ಯಂಡ್ ಬ್ರೈನ್. ಓಕೆನಾ? ಆ್ಯಂಡ್ ಬರೀ ಸ್ಲೀಪ್ ಸೈಕಲ್ ಅಷ್ಟೇ ರೆಗ್ಯುಲೇಟ್ ಮಾಡ್ತಾ ಇದು ಇಲ್ಲ. ಸ್ಲೀಪ್ ಸೈಕಲ್ ಅಷ್ಟೇ ಅಲ್ಲ, ಇಟ್ ವಿಲ್ ರೆಗ್ಯುಲೇಟ್ ಆಲ್ಸೋ ದ ಬ್ರೀತಿಂಗ್ ರೇಟ್ ಆಫ್ ಅವರ್ ಬಾಡಿ. ನಮ್ಮ ಬಾಡಿಯಲ್ಲಿರ್ತಕ್ಕಂಥ ಬ್ರೀತಿಂಗ್ ರೇಟ್ ಏನಿದೆ ಅದು ವಿಚ್ ಈಸ್ ರೆಗ್ಯುಲೇಟೆಡ್ ಬೈ ದಿಸ್ ಬೋನ್ಸ್. ಈಗ ನೋಡಿ, ನೀವು ತುಂಬಾ ಓಡ್ತಿದ್ದೀರಿ ಅಂತ ಇಟ್ಕೊಳ್ಳಿ, ದೆನ್ ದ ಬ್ರೀತಿಂಗ್ ರೇಟ್ ಆಫ್ ಯುವರ್ ಬಾಡಿ ವಿಲ್ ಇನ್ಕ್ರೀಸ್ ಆಟೋಮೆಟಿಕ್ಲಿ. ಹೌ ಇಟ್ ಹ್ಯಾಸ್ ಬಿನ್ ಇನ್ಕ್ರೀಸ್ಡ್? is regulated by this part of brain which is known as pons. Then medulla oblongata, it is the third part of our brain stem. ಈ ಬ್ರೈನ್ ಸ್ಟೆಮ್ ಒಳಗಡೆ ಏನಿದೆಯಲ್ಲ ಮಿಡ್ ಬ್ರೈನ್, ಪೋನ್ಸ್ ಮತ್ತು ಮೆಡುಲಾ ಒಬ್ಲಾಂಗೇಟಾ ಇದೆ. ನಾವು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಮಿಡ್ ಬ್ರೈನ್ ಮತ್ತು ಪೋನ್ಸ್ ಬಗ್ಗೆ. ಈಗ ಅದೇ ರೀತಿ ನಾವು ಮೆಡುಲಾ ಒಬ್ಲಾಂಗೇಟಾ ಬಗ್ಗೆ ಕೂಡ ಎಕ್ಸ್ಪ್ಲೇನ್ ಮಾಡ್ತೀವಿ. ಕ್ಲಿಯರಾಗಿ ಸ್ವಲ್ಪ ಹೊತ್ತು ಟೈಮ್ ಕೊಟ್ಟು ಕೇಳಿಸ್ಕೊಳ್ಳಿ. ಇಟ್ ಈಸ್ ಅ ಲೋವರ್ ಮೋಸ್ಟ್ ಪಾರ್ಟ್ ಆಫ್ ಅವರ್ ಬ್ರೈನ್. ಅಂದರೆ ನಮ್ಮ ಬ್ರೈನ್ ಇದೆ ಅಂತ ಹೇಳಿದೆ, ಇದು ಬ್ರೈನ್. ಇಟ್ ಈಸ್ ಸೆರಿಬೆಲಮ್, ಇಟ್ ಹ್ಯಾಸ್ ಬಿನ್ ದ ಬ್ರೈನ್ ಸ್ಟೆಮ್. ಓಕೆನಾ? ಈ ಬ್ರೈನ್ ಸ್ಟೆಮ್ ಏನಿದೆಯಲ್ಲ ಈ ಲೋವರ್ ಪಾರ್ಟಲ್ಲಿ ಏನಿರುತ್ತೋ ಈ ಲೋವರ್ ಪಾರ್ಟ್ ನೋಡಿ ಈ ರೀತಿ ಬರುತ್ತೆ ಬ್ರೈನ್ ಸ್ಟೆಮ್. ಓಕೆನಾ? ಈ ಲೋವರ್ ಪಾರ್ಟಲ್ಲಿ ಪೂರ್ತಿಯಾಗಿ ಕೆಳಗಡೆ ಏನಿರುತ್ತೆ ಅಲ್ಲ ಅಲ್ಲಿ ಮೆಡುಲಾ ಒಬ್ಲಾಂಗೇಟಾ ಪ್ರೆಸೆಂಟ್ ಇರುತ್ತೆ. ಓಕೆನಾ? ಅಲ್ಲಿ ಮೆಡುಲಾ ಒಬ್ಲಾಂಗೇಟಾ ಅಲ್ಲಿ ಪ್ರೆಸೆಂಟ್. It is directly connected with the spinal cord. ಓಕೆನಾ? ಇಟ್ ಈಸ್ ಡೈರೆಕ್ಟ್ಲಿ ಕನೆಕ್ಟೆಡ್ ವಿತ್ ಸ್ಪೈನಲ್ ಕಾರ್ಡ್. ಈ ಮೆಡುಲಾ ಒಬ್ಲಾಂಗೇಟಾ ಏನಿದೆಯಲ್ಲ ಇದು ಡೈರೆಕ್ಟಾಗಿ ಸ್ಪೈನಲ್ ಕಾರ್ಡ್ ಜೊತೆ ಕನೆಕ್ಟ್ ಆಗಿಬಿಟ್ಟಿದೆ. ಬೇರೆ ಯಾವ ಪಾರ್ಟ್ ಕನೆಕ್ಟ್ ಆಗಿಲ್ಲ, ಬೋನ್ಸ್ ಕನೆಕ್ಟ್ ಆಗಿಲ್ಲ ಮತ್ತು ಮಿಡ್ ಬ್ರೈನ್ ಕೂಡ ಕನೆಕ್ಟ್ ಆಗಿಲ್ಲ. ಬಟ್ ಈ ಮೆಡುಲಾ ಒಬ್ಲಾಂಗೇಟಾ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ದ ಯಾವುದಕ್ಕೆ? ಸ್ಪೈನಲ್ ಕಾರ್ಡ್. ಇದೇನು ಮಾಡುತ್ತೆ? We know that the midbrain has their specific functions to control the sensory organs. Then the bones has the specific functions to control the breathing rate and the sleep cycle. Then the medulla oblongata is also has its specific functions too. What are these specific functions of medulla oblongata? ಡಿಸ್ಕಸ್ ಮಾಡೋದಾದರೆ ಮೊದಲನೇದು ರೆಸ್ಪಿರೇಷನ್. ನಮ್ಮ ರೆಸ್ಪಿರೇಷನ್ ಏನಿದೆಯಲ್ಲ ಇಟ್ ಹ್ಯಾಸ್ ಬಿನ್ ಕಂಟ್ರೋಲ್ಡ್ ಬೈ ದಿಸ್ ಮೆಡುಲಾ ಒಬ್ಲಾಂಗೇಟಾ. ದೆನ್ ಬ್ಲಡ್ ಸರ್ಕ್ಯುಲೇಷನ್, ಬಾಡಿ ಒಳಗಡೆ ಏನು ಬ್ಲಡ್ ಸರ್ಕ್ಯುಲೇಷನ್ ಆಗ್ತಿದೆಯಲ್ಲ ಇಟ್ ಹ್ಯಾಸ್ ಬಿನ್ ಕಂಟ್ರೋಲ್ಡ್ ಬೈ ದಿಸ್ ಮೆಡುಲಾ ಒಬ್ಲಾಂಗೇಟಾ. ಆ್ಯಂಡ್ ದ ಹಾರ್ಟ್ ರೇಟ್, ನಾಟ್ ದ ಬ್ರೀತಿಂಗ್ ರೇಟ್ ಈಸ್ ಡಿಫ್ರೆಂಟ್, ಹಾರ್ಟ್ ರೇಟ್ ಈಸ್ ಡಿಫ್ರೆಂಟ್. ಓಕೆನಾ? ದೆನ್ ದಿಸ್ ಹಾರ್ಟ್ ರೇಟ್ ಈಸ್ ಕಂಟ್ರೋಲ್ಡ್ ಬೈ ದಿಸ್ ಮೆಡುಲಾ ಒಬ್ಲಾಂಗೇಟಾ. Then blinking, vomiting, etc. These are the some important things which has been important functions which has been controlled by this medulla oblongata. ಫಸ್ಟ್ ನೀವು ತಿಳ್ಕೊಳ್ಳಿ, ಕೆಳಗಡೆ ಪಾರ್ಟ್ ಇರುತ್ತೆ ಮೆಡುಲಾ ಒಬ್ಲಾಂಗೇಟಾ. ಕೆಳಗಡೆ ಪಾರ್ಟಲ್ಲಿ ಮೆಡುಲಾ ಒಬ್ಲಾಂಗೇಟಾ ಪ್ರೆಸೆಂಟ್ ಇರುತ್ತೆ. ಇಟ್ ಈಸ್ ಡೈರೆಕ್ಟ್ಲಿ ಈ ಮೆಡುಲಾ ಒಬ್ಲಾಂಗೇಟಾ ಅನ್ನೋದು ಏನಿದೆ ಡೈರೆಕ್ಟ್ಲಿ ಸ್ಪೈನಲ್ ಕಾರ್ಡ್ ಜೊತೆ ಕನೆಕ್ಟ್ ಆಗುತ್ತೆ. ಸ್ಪೈನಲ್ ಕಾರ್ಡ್ ಜೊತೆ ಡೈರೆಕ್ಟ್ಲಿ ಕನೆಕ್ಟ್ ಆಗಿರತಕ್ಕಂಥ ಯಾವುದಾದ್ರು ಇರುತ್ತೆ ಅದು ಮೆಡುಲಾ ಒಬ್ಲಾಂಗೇಟಾ. ಮತ್ತು ಈ ಮೆಡುಲಾ ಒಬ್ಲಾಂಗೇಟಾ every part has their specific functions. Then this part also has this specific functions. What are the specific functions of medulla oblongata? Blood circulation, respiration, blood circulation ಮತ್ತು ಏನಿದೆ ಹಾರ್ಟ್ ರೇಟ್ ಮತ್ತು ವಾಮಿಟಿಂಗ್, ಬ್ಲಿಂಕಿಂಗ್, ಈ ರೀತಿಯಾದ ಒಂದು ಸೆನ್ಸೇಷನ್ಸ್ ಅಥವಾ ಫಂಕ್ಷನ್ಸ್ ಏನಿದೆ ಮೆಡುಲಾ ಒಬ್ಲಾಂಗೇಟಾ ಕಂಟ್ರೋಲ್ ಮಾಡುತ್ತೆ.
we know that we have been completed the third part of our brain, and let's move on to the fourth part of our brain, that is none other than densifilaments. Okay, now densifilaments, it is the fourth part of our brain. What is this densifilaments? Okay, now it is the posterior part of our brain that connects midbrain with cerebrum. ಎಲ್ಲದಕ್ಕೆಲ್ಲ ಜೊತೆ ಕನೆಕ್ಷನ್ ಇಟ್ಕೊಂಡ್ಬಿಟ್ಟಿದೆ, ಅದಕ್ಕೆ ಕರೆಯೋದು ಬ್ರೈನ್ನ ಕಾಂಪ್ಲೆಕ್ಸ್ ಆರ್ಗ್ಯಾನಿಸಮ್, ಕಾಂಪ್ಲೆಕ್ಸ್ ಸ್ಟ್ರಕ್ಚರ್ ಅಂತ. ಯಾವುದ್ರ ಜೊತೆ ಕನೆಕ್ಟ್ ಆಗುತ್ತೆ ಅಂತ ಅದನ್ನು ನೀವು ಒಳ್ಳೆ ರೀಪ್ಲೇಸ್ ಮಾಡೋಕ್ಕೆ ಚಾನ್ಸೇ ಇಲ್ಲ ಬ್ರೈನಲ್ಲಿ. ಆ ರೀತಿಯಾಗಿ ಬ್ರೈನ್ ಸ್ಟ್ರಕ್ಚರ್ ಫಾರ್ಮ್ ಆಗಿದೆ. ಓಕೆನಾ? ಸೊ ಇಟ್ ಈಸ್ ನಾನ್ ಎಸ್ ಕಾಂಪ್ಲೆಕ್ಸ್ ಸ್ಟ್ರಕ್ಚರ್. ದೆನ್ ಇಟ್ ಈಸ್ ದ ಪೋಸ್ಟೀರಿಯರ್ ಪಾರ್ಟ್ ಆಫ್ ಬ್ರೈನ್. ಇದೇನಾಗಿದೆ, ಬ್ರೈನಿನ ಪೋಸ್ಟೀರಿಯರ್ ಪಾರ್ಟಲ್ಲಿ ಲೊಕೇಟ್ ಆಗ್ತಿದೆ. ಸರಿ, ಇಟ್ಸ್ ಅ ಪೋಸ್ಟೀರಿಯರ್ ಪಾರ್ಟ್. ಪೋಸ್ಟೀರಿಯರ್ ಪಾರ್ಟ್ನ ನಾವೇನಂತ ಕರಿತೀವಿ, ಡೆನ್ಸಿಫಿಲೆನ್ಸ್ ಅಂತ ಕರಿತೀವಿ. ಇಟ್ ಕನೆಕ್ಟ್ಸ್ ನೋಡಿ, ಅಪೋನ್ಸ್ ಏನು ಕನೆಕ್ಟ್ ಮಾಡಿ, ಇಟ್ಸ್ ಎ ಬ್ರಿಡ್ಜ್. ಯಾವುದ್ರ ಮಧ್ಯೆ? ಬ್ರೈನ್ ಮತ್ತು ಸೆರಿಬೆಲ್ಲಮ್ಗೆ. ಓಕೆನಾ? ಈಗ ಮೆಡಲ್ ಆಬ್ಲಾಂಗ್ ಕೂಡ ಒಂದು ಕಡೆ ಬ್ರಿಡ್ಜ್ ಆಗುತ್ತೆ. ಯಾಕೆ ಬ್ರಿಡ್ಜ್ ಆಗುತ್ತೆ? ಇಟ್ ಹ್ಯಾಸ್ ಬಿನ್ ಕನೆಕ್ಟಿಂಗ್ ದ ಬ್ರೈನ್ ಸ್ಟೆಮ್ ಟು ದ ಸ್ಪೈನಲ್ ಕಾರ್ಡ್. ಇಟ್ ಈಸ್ ಅ ಪಾರ್ಟ್ ಆಫ್ ಅ ಬ್ರೈನ್ ಸ್ಟೆಮ್, ಬಟ್ is connecting indirectly, it is connecting the brainstem to the spinal cord na. ಸೊ ಅದೇ ರೀತಿ ಇಲ್ಲಿ ಏನಿದೆ, ಡೆನ್ಸಿಫಿಲೆನ್ಸ್ ಅನ್ನೋದು ಏನಿದೆಯಲ್ಲ, ದಟ್ ಕನೆಕ್ಟ್ಸ್ ಮಿಡ್ ಬ್ರೈನ್ ವಿತ್ ಸೆರಿಬ್ರಮ್. ಸೆರಿಬೆಲಮ್ ಅಂದರೆ ಸೆಕೆಂಡ್ ಲೇಯರ್, ಸೆರಿಬ್ರಮ್ ಅಂದರೆ ಫಸ್ಟ್ ಲೇಯರ್. ಸೊ ಸೆರಿಬ್ರಮ್ ಜೊತೆ ಈ ಒಂದು ಮಿಡ್ ಬ್ರೈನ್ನ ಕನೆಕ್ಟ್ ಮಾಡೋ ಪಾರ್ಟ್ ಏನಿದೆ, ದಟ್ ಈಸ್ ಡೆನ್ಸಿಫಿಲಮ್. ಓಕೆನಾ? ಇಟ್ ಈಸ್ ಈ ಒಂದು ಡೆನ್ಸಿಫಿಲಮ್ ಆಲ್ಸೋ ಹ್ಯಾವ್ ಸಮ್ ಪಾರ್ಟ್ಸ್. ನಮ್ಮ ಒಂದು ಬ್ರೈನ್ ಪಾರ್ಟ್ಸ್ಗಳಲ್ಲಿ ಅದಕ್ಕೆ ಸಬ್ ಪಾರ್ಟ್ಸ್ ಇರತಕ್ಕಂಥ ಒಂದೇ ಒಂದು ಯಾವುದಾದ್ರು ಪಾರ್ಟ್ ಯಾವುದಾದ್ರು ಇದೆ, ದಟ್ ಈಸ್ ಸೆರಿಬೆಲಮ್. ದ ಸೆರಿಬೆಲಮ್ ಹ್ಯಾಸ್ ನಥಿಂಗ್ ಟು ಡಿಸ್ಕ್ರೈಬ್ ದ ಪಾರ್ಟ್ಸ್ ಆಫ್ ಇಟ್ಸ್. ಓಕೆ, ಬಟ್ ಅದರ್ ದೆನ್ ದ ಸೆರಿಬೆಲಮ್ ಹ್ಯಾಸ್ ದ ಡಿಫ್ರೆಂಟ್ ಪಾರ್ಟ್ಸ್ ಆ್ಯಂಡ್ ವಿ ನೀಡ್ ಟು ಮೆನ್ಷನ್ ಆ್ಯಂಡ್ ವಿ ನೀಡ್ ಟು ಎಕ್ಸ್ಪ್ಲೈನ್ ಇಟ್. ಓಕೆನಾ? ಅದೇ ರೀತಿ ಡೆನ್ಸಿಫಿಲಮ್ನಲ್ಲಿ 3 ಪಾರ್ಟ್ಸ್ ಬರುತ್ತೆ. ಯಾವುದು? ಥ್ಯಾಲಮಸ್ ಆಗಿರ್ಬೋದು, ಹೈಪೋಥ್ಯಾಲಮಸ್ ಮತ್ತು ಎಪಿಥ್ಯಾಲಮಸ್. ಹೈಪೋ ಹೆಪಿ ಬಿಟ್ಟೆ ಮುಗೀತು, ಮಿಕ್ಕಿದಕ್ಕೆಲ್ಲ ಥ್ಯಾಲಮಸ್ ಹಾಕೊಂಡ್ಬಿಟ್ರೆ ಮುಗೀತು ಡೆನ್ಸಿಫಿಲೆನ್ಸ್. ಓಕೆನಾ? ಫಸ್ಟ್ ನೆನ್ಪಿಟ್ಕೊಳ್ಳಿ, ಥ್ಯಾಲಮಸ್, ಹೈಪೋಥ್ಯಾಲಮಸ್ ಮತ್ತು ಎಪಿಥ್ಯಾಲಮಸ್. ಓಕೆನಾ? ಈಗ ಫಸ್ಟ್ ನಾವು ಥ್ಯಾಲಮಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ, ಆನಂತರ ಹೈಪೋಥ್ಯಾಲಮಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ, ಆನಂತರ ಎಪಿಥ್ಯಾಲಮಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಓಕೆನಾ? ಥ್ಯಾಲಮಸ್ ಈಸ್ ಅ ಗೇಟ್ವೇ ಆಫ್ ಅ ಬ್ರೈನ್ ಆ್ಯಸ್ ನಿಯರ್ಲಿ ಆಲ್ ಸೆನ್ಸರಿ ಇನ್ಪುಟ್ ಪಾಸ್ ಥ್ರೂ ಇಟ್. It recovers information from all sensory nerves and sends to different region of brain. What is the work of brain, or what will function? Sorry, not of the brain, thalamus. ಏನದು ಏನು ಮಾಡುತ್ತೆ? Why it is necessary? If this thalamus is not regulating correctly or it not performing its function correctly, then you know the damage. ನಿಮ್ಮ ಸೆನ್ಸರಿ ಆರ್ಗನಿಂದ ಯಾವುದೇ ಇನ್ಫಾರ್ಮೇಷನ್ ನಿಮ್ಮ ಬ್ರೈನ್ಗಳಿಗೂ ಹೋಗಲ್ಲ. ನಿಮ್ಮ ಬ್ರೈನ್ಗಳಿಗೆ ಯಾವುದೇ ಒಂದು ಸೆನ್ಸ್, ನಾನು ಇಲ್ಲಿದೆ ನೋಡಿ, ಈ ರೀತಿ ಪಿಂಚ್ ಮಾಡ್ಕೊಂಡೆ ಸ್ಕಿನ್, ಇಲ್ಲಿ ನನಗೆ ಪಿಂಚ್ ಆಗಿದೆ, ಇಲ್ಲೇನೋ ಒಂದು ಆಗಿದೆ, ಇದು ನೋವಾಗಿದೆ ಅಂತ ನನಗೆ ಗೊತ್ತಾಗಿರ್ಬೇಕಾದ್ರೆ ಇಲ್ಲಿಂದ ಸಿಗ್ನಲ್ಸ್ ಬ್ರೈನಿಗೆ ಹೋಗಿರ್ಬೇಕು. ಆ ಬ್ರೈನಿಂದ ಮತ್ತೆ ಇಲ್ಲಿ ಸಿಗ್ನಲ್ಸ್ ಬರುತ್ತೆ, ಸೆಕೆಂಡ್ರಿ ಇಟ್ ಈಸ್. ಬಟ್ ಇಲ್ಲಿ ಸಿಗ್ನಲ್ಸ್ ಬ್ರೈನಿಗೆ ಹೋಗ್ಬೇಕಂದ್ರೆ ದ ವೇ ಆರ್ ದ ಗೇಟ್ ವೇ, the signals of the sensory organ which is been entering to the brain, ಈ ಒಂದು ಗೇಟ್ ವೇ ಏನಿದೆಯಲ್ಲ, ಇದನ್ನು ಥ್ಯಾಲಮಸ್ ಅಂತ ಕರಿತೀವಿ. ಈ ಥ್ಯಾಲಮಸ್ ಏನಾದರೂ ಬಂದಾಗ ಸಿಗ್ನಲ್ಸೇ ಹೋಗಿಲ್ಲ ಅಂದರೆ ಹೌ ವಿಲ್ ಡು ರಿಯಾಕ್ಟ್? ಅಲ್ಲಿ ನೋವಾಗಿದೆ ಅಂತ ಕೂಡ ನಿಮಗೆ ಗೊತ್ತಾಗಲ್ಲ. ಹ್ಯಾಂಡ್ ಹ್ಯಾಸ್ ಬಿನ್ ಲಾಸ್ಟೆಡ್. ಓಕೆನಾ? ಅಂದರೂ ನಿಮ್ಗೆ ಏನಂತ ನೋವಾಗಿದೆ ಅಂತಲೂ ಗೊತ್ತಾಗಲ್ಲ, ಕೈ ಕಟ್ ಮಾಡಿದ್ರು ನಿಮ್ಗೆ ಏನಂತ ಗೊತ್ತಾಗಲ್ಲ. ಆ ರೀತಿಯಾಗಿ ಥ್ಯಾಲಮಸ್ ವರ್ಕ್ ಆಗುತ್ತೆ. ಸೊ it receives all information from sensory nerves and sends to different regions of the brain. ನಾನು ಹೇಳಿದ್ನಲ್ಲ, ಏನದ್ರ ಕೆಲಸ? ರಿಸೀವ್ಸ್. ಯಾವುದರಿಂದ? ಸೆನ್ಸರಿ ಆರ್ಗನ್ಸಿಂದ ಮಾತ್ರ ಅದು ರಿಸೀವ್ಸ್ ಮಾಡುತ್ತೆ. ಸೆನ್ಸರಿ ಆರ್ಗನ್ಸಿಂದ ಮಾತ್ರ ಅದು ರಿಸೀವ್ ಮಾಡುತ್ತೆ, ಬೇರೆ ಯಾವ ಆರ್ಗನ್ಸಿಂದನೂ ಅಲ್ಲ. ಬರೀ ಸೆನ್ಸರಿ ಆರ್ಗನ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. It is compulsory to mention that the thalamus is the gateway which will passes all the sensory informations to the different regions of our brain. It's a part of our brain.